ಬಹಳ ಕಾಲ ಮುಚ್ಚಡಕ್ಕಾಗದಂತಹ 3 ವಿಷಯಗಳು: ಸೂರ್ಯ, ಚಂದ್ರ ಮತ್ತು ಸತ್ಯ. ಇಟ್ಸ್ ಎ ಬ್ಯೂಟಿಫುಲ್ ಡೇ. ಯಾ, ನಮ್ಮ ಅಕ್ಕ ಕಾಲ್ ಮಾಡಿದ್ರು, ನಾಳೆ ಬರ್ತಾರಂತೆ. ಪಲ್ಲವಿ, ನಮ್ಮ ವೆಡ್ಡಿಂಗ್ ಗಿಫ್ಟ್ ಆಂಟಿ ಮನೇಲಿದೆ. ಓಕೆ. ಈ ಮಂತ್ರಲ್ಲಿ ಶಿಮ್ಲಾಗೆ ಹನಿಮೂನ್ ಪ್ಲ್ಯಾನ್ ಮಾಡಿದ್ದೀನಿ. ಒಂದು 5 ದಿನ ಲೀವ್ ಅಪ್ಲೈ ಮಾಡು. ಆಫೀಸಲ್ಲಿ ಲೀವ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಕೇಳಿ ಹೇಳ್ತೀನಿ. ಮಂತ್ಲಿ ಎಷ್ಟು ಲೀವ್ ತೊಗೋಬೋದು? 3 ದಿನ. ಹಾಗಿದ್ರೆ ವೀಕೆಂಡ್ ಪ್ಲಸ್ 3 ದಿನ ಅಪ್ಲೈ ಮಾಡು, ಸರಿ ಹೋಗುತ್ತೆ. ಪಲ್ಲವಿ, ಇಲ್ಲ ಅಂದರೆ ಅವ್ರಿಗೆ ಅಡ್ವಾನ್ಸ್ ಇನ್ಫಾರ್ಮ್ ಮಾಡು, ಯಾಕಂದರೆ ಈ ಮಂತ್ರಲ್ಲಿ ತುಂಬ ಡಿಸ್ಕೌಂಟ್ಸ್ ಇದೆ. ಮತ್ತು ನೆಕ್ಸ್ಟ್ ಮಂತ್ ರೇಟ್ ಜಾಸ್ತಿ ಆಗುತ್ತೆ. ಅದು ಹೊಸ ಪ್ರಾಜೆಕ್ಟ್ ಬೇರೆ ಶುರು ಆಗಿದೆ, ಸೊ ರಜಾ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಮೇಡಮ್, ಆ ಸ್ಕ್ರೂ ಡ್ರೈವರ್ ಕೊಡ್ತೀರಾ? ತಗೊಳ್ಳಿ. ಫ್ಯಾನ್ ಸ್ವಿಚ್ ಆನ್ ಮಾಡಿ. ಓಕೆ. ಮೇಡಮ್, ಫ್ಯಾನ್ ವರ್ಕಿಂಗಲ್ಲೇ ಇದೆ, ಏನಕ್ಕೆ ಚೇಂಜ್ ಮಾಡಿದ್ರಿ ಅಂತ ಗೊತ್ತಾಗಿಲ್ಲ. ಫ್ಯಾನ್ ತುಂಬಾ ಸದ್ದು ಮಾಡ್ತಿತ್ತು, ರಾತ್ರಿ ಎಲ್ಲ ಮಲ್ಗಕ್ಕೆ ಆಗಿಲ್ಲ. ಬ್ರೆತ್ ಆಫ್ ಫ್ರೆಶ್ ಏರ್ ಒಳ್ಳೇದಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು. ಹಾಯ್ ಪಲ್ಲವಿ, ಏನು ವಿಷಯ? ಇವತ್ತು ಮನೆಗೆ ಊಟಕ್ಕೆ ಬರ್ತೀಯಾ? ಸಾರಿ ಪಲ್ಲವಿ, ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಸರಿ, ಟೇಕ್ ಕೇರ್, ಬಾಯ್. ಓಕೆ, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಪಲ್ಲವಿ. ಹಲೋ ಹಲೋ, ಡಾಕ್ಟರ್, ಏನಾದರೂ ಇಂಪ್ರೂವ್ಮೆಂಟ್ಸ್ ಇದೆಯಾ? ನಾನು ಮೊದಲೇ ಹೇಳಿದಾಗೆ ಅವ್ರು ಯಾವಾಗ ನಾರ್ಮಲ್ ಆಗ್ತಾರೆ ಹೇಳೋಕ್ಕಾಗಲ್ಲ. ಸರ್ಜರಿಗೆ ಟೈಮ್ ಆಯಿತು, ಮತ್ತೆ ಮಧ್ಯಾಹ್ನ ಬಂದು ನೋಡ್ತೀನಿ. ಶೋರ್. ಗೇಮ್ ರೂಲ್ಸ್ ತುಂಬಾ ಸಿಂಪಲ್. ನೀವು ಏನೇ ಸೆಲೆಕ್ಟ್ ಮಾಡಿದ್ರು ಅದನ್ನ ಜೀವನ ಪೂರ್ತಿ ಫಾಲೋ ಮಾಡಬೇಕು. ಮಾಡೋಣ. ಲೇಡೀಸ್ ಫಸ್ಟ್. ಹಾ, ತೋರ್ಸು, ಏನದು? ಲವ್ ಮೀ ಅನ್ಕಂಡೀಷನಲಿ ಆ್ಯಂಡ್ ಬಿ ಮೈ ಸೈಡ್ ಇನ್ ಎವ್ರಿ ಸರ್ಕಮ್ಸ್ಟೆನ್ಸ್. ನೀನು ಒಪ್ಕೋತೀಯಾ? ಖಂಡಿತ. ನಮ್ಮಪ್ಪ ಅಮ್ಮ ತೀರೋದ್ಮೇಲೆ ನೀವೊಬ್ಬರೇ ನನ್ನನ್ನು ಕೇರ್ ಮಾಡಿದ್ದು. ಹಾ, ಈಗ ನಿಮ್ ಟರ್ನ್. ಏನದು? ಏನದು? Be a loving husband and treat me like a princess. ಅದ್ರಲ್ಲಿ ನಗೋದೇನಿದೆ? ಹಲೋ, ಹೇಳೋ. ಅಮಿತ್, ಅಮಿತ್, ನಾನು ಆ ಗೇಮ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೆ. ಆದ್ರೆ ನಿಮ್ಗದು ಜಸ್ಟ್ ಗೇಮ್ ಆಗಿತ್ತು.
Are you okay? ಎದ್ದೇಳು. ಮೆತ್ತಗೆ. ಕೂತ್ಕೋ ಬಾ. ಎಷ್ಟತೆ ಹೇಳಿದ್ದೇನೆ ಕ್ರಚಸ್ ಬಿಟ್ಟು ಓಡಾಡಬೇಡ ಅಂತ. ನೀನು ಇನ್ನೂ ಕಂಪ್ಲೀಟ್ಲಿ ರಿಕವರ್ ಆಗಿಲ್ಲ. ನಿಂಗೆ ಏನಾದರೂ ಬೇಕಂದ್ರೆ ನನ್ನನ್ನು ಕೇಳು. ಕೆಲಸದವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಐ ಆಮ್ ನಾಟ್ ಶೋರ್. ನೋಡೋಣ ಈ ತಿಂಗಳು ಹೆಂಗೆ ನಡೆಸ್ತೀವಿ ಅಂತ. ದೆನ್ ವಿ ಕ್ಯಾನ್ ಟೇಕ್ ಡಿಸಿಷನ್. ಹೊರಗೆ ಹೋಗ್ತಿದ್ದೀನಿ. ಏನಾದರೂ ಬೇಕಾ? ನಂಗೇನು ಬೇಡ. ಕಾಲ್ ಮೀ ಇಫ್ ಯು ವಾಂಟ್ ಸಮಥಿಂಗ್. ಆಯಿತಾ? ನಾನು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಆಯಿತಾ? ಹುಷಾರು. ಬಾಯ್. ಟೇಕ್ ಕೇರ್. ಪಲ್ಲವಿ, 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 ಎಲ್ಲಿದ್ದೆ ನೀನು? ನಾವು ಕಾಲ್ ಪಿಕ್ ಮಾಡಲಿಲ್ಲ. ಸಾರಿ, ಆಫೀಸಲ್ಲಿ ತುಂಬ ಕೆಲಸ ಇತ್ತು. ನನ್ನ ಫ್ರೆಂಡ್ ರಿಸೆಪ್ಷನ್ಗೆ ಹೋಗ್ಬೋದಿತ್ತು. ಪಲ್ಲವಿ, ನೀನು ಅಟ್ಲೀಸ್ಟ್ ಕಾಲ್ ಬ್ಯಾಕ್ ಮಾಡಬೇಕಿತ್ತು. ನಾವಿಬ್ಬರು ಫ್ರೆಂಡ್ ರಿಸೆಪ್ಷನ್ಗೆ ಹೋಗ್ತೀವಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ದೆ ನಾನು. ಅದು ಬ್ಯಾಟ್ರಿ ಲೋ ಆಗಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸಾರಿ, ನಾನು ನೋಡ್ಕೊಳ್ಳಿಲ್ಲ. ಮನೆಗೆ ಹೋಗಿ ಬಂದೆ. ಈಗ ಒಂದು ಹಾಫ್ ಆನ್ ಅವರ್ ಆಯಿತು. ಊಟ ಆಯ್ತಾ? ತುಂಬ ಸುಸ್ತಾಗಿ ಕಾಣಿಸ್ತಾ ಇದೆಯಾ? ರೆಸ್ಟ್ ತಗೋ, ಹೋಗು. ನಾನು ಕ್ಲೀನ್ ಮಾಡ್ತೀನಿ. ಇಲ್ಲ, ಇನ್ನು ಸ್ವಲ್ಪ ಇಟ್ಸ್ ಓಕೆ ಪಲ್ಲವಿ, ನಾನು ಕ್ಲೀನ್ ಮಾಡ್ತೀನಿ ಬಿಡು. ನೀನು ಮಲ್ಕೋ, ಹೋಗು. ಹಾಂ, ಇಟ್ಸ್ ಓಕೆ, ರೆಸ್ಟ್ ತಗೋ ಪಲ್ಲವಿ. ಗುಡ್ ನೈಟ್. ಗುಡ್ ನೈಟ್. ಪಲ್ಲವಿ, ಫೋನ್ ಚಾರ್ಜ್ ಹಾಕಲ್ವಾ? ಅದು ಬ್ಯಾಟ್ರಿ ಲೋ ಆಗಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಪಲ್ಲವಿ, ಕಾಫಿ ತಗೋ. ಥ್ಯಾಂಕ್ ಯು. ಯಾವಾಗ ಗೊತ್ತಿದ್ಯಾ? ಕಾರ್ಲಿ ಫಿಯೋರಿನ. ಟಫ್ ಚಾಯ್ಸಸ್. ಯಾ. ಸಾರಿ. ಏನಾಯ್ತು? ಅದು ಹಾಲು ಕಮ್ಮಿ ಇತ್ತು, ಸ್ವಲ್ಪ ಮಜ್ಜಿಗೆ ಆ್ಯಡ್ ಮಾಡಿದೆ. ಇದು ಮಜ್ಜಿಗೆನಾ? ಏನು ಮಾಡೋದು, ಹಾಲು ಕಮ್ಮಿ ಇತ್ತು. ಕುಡಿ ಕುಡಿ, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಚೆನ್ನಾಗಿದೆ. ಯಾರು ಮಾಡಿದ್ದು? ವೆರಿ ಫನಿ. ನನ್ನ ಜೀವನ ಸಂಗಾತಿ ನೀನು,
ಹಂಚುತ್ತೀರೆ ಬದುಕೆ ಸವಿದೇನೋ ಬಾರೇ ಸುಂದರಿ ಬೇಗವಾ 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 ನಾನು ನೀನು ಹೀಗೆ ಒಂದಾಗಿ ಕೂಡಿ ಹಾಡುವ ಜಗವ ಮರೆಯುವ ಪ್ರೀತಿಗೆ ಹೊಸ ಭಾಷೆ ಬರೆಯುವ ಪ್ರೇಮದ ಬಂಡಿಯಲ್ಲಿ ಹೀಗೆ ಕಡೆವರೆಗೂ ಸಾಗುವ ಸುಂದರಿ 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 Yeah, we'll talk to the manager. That won't be a problem, okay? Okay. ನಮ್ಮ ಕಂಪ್ನಿ ಜೊತೆ ಟೈಅಪ್ ಆಗೋದ್ರಿಂದ ಅವ್ರಿಗಾಗೋ ಬೆನಿಫಿಟ್ಸ್ ಎಲ್ಲ ಹೈಲೈಟ್ ಮಾಡಬೇಕು, ಓಕೆ? ಆ ಕಂಪ್ನಿಗೆ ತುಂಬ ಎಕ್ಸ್ಪೋಜರ್ ಸಿಗುತ್ತೆ, ಎಸ್ಪೆಷಲಿ ಹೊಸ ಕಂಪನಿ. ಯಾ ಓಕೆ. ಏನಿಲ್ಲ, ಸ್ವಲ್ಪ ತಲೆನೋವ್ತಿದೆ. ನನ್ನ ಮನೆಗೆ ಹೊರಡ್ತೀನಿ. ಫೈನ್. ಡೌಟ್ಸ್ ಇದ್ರೆ ಕಾಲ್ ಮಾಡು. ಯಾ, ಐ ವಿಲ್ ಬಿ ದೇರ್. ಪಲ್ಲವಿ, ಬಾಮ್ಮ ಒಳಗೆ. ಹೇಗಿದ್ಯಾ ಅಮ್ಮ? ನಾನು ಚೆನ್ನಾಗಿದ್ದೀನಿ ಪಲ್ಲು, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಬಾ, ನಿನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ನಾನೇ ಕಾಲ್ ಮಾಡಿ ಕರೆಯೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಬಂದೆ. ಆಫೀಸ್ ವರ್ಕ್ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಆರಾಮಾಗಿ ನಡೀತಿದೆ ಅಮ್ಮ. ಪಲ್ಲವಿ, ಅಪ್ಪ ಹೇಗಿದೀಯಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ನಿಶ್ಚಲ್ ಬಂದಿಲ್ವಾ? ಇಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಸ್ವಲ್ಪ ಹೊತ್ತು ಬಂದು ಹೋಗ್ಬೋದಿತ್ತಲ್ಲ. ಪಲ್ಲವಿ, ನಿನ್ನ ನಿಶ್ಚಲ್ ಮಧ್ಯೆ ಎಲ್ಲ ಸರಿ ಇದೆ ತಾನೆ? ಹಾ, ಚೆನ್ನಾಗಿದ್ದೀವಿ ಅಪ್ಪ. ಏನ್ರಿ ನೀವು ಇವಳು ಬಂದಿದ ತಕ್ಷಣ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಲ್ಲ. ಹೋಗಿ ಕುಡಿಯೋಕೆ ಸ್ವಲ್ಪ ನೀರು ತಗೊಂಡ್ ಬನ್ನಿ. ಪಲ್ಲು, ನೀನ್ ಕೂತ್ಕೋ, ಬಾ ಕೂತ್ಕೋ. ಪಲ್ಲು, ಮತ್ತೆ ಏನ್ ಸಮಾಚಾರ? ನಿಶ್ಚಲ್ ಎಲ್ಲ ಆರಾಮಾಗಿದ್ದಾರಾ? ಹಾಯ್. ಓ
ಹಾಯ್ ಪಲ್ಲವಿ. ಡಾಕ್ಟರ್ ಇದ್ದಾರಾ? ಅವ್ರು ಸರ್ಜರಿ ಹೋಗಿದ್ದಾರೆ. ಓಕೆ. ಇಟ್ಸ್ ಓಕೆ. ಬನ್ನಿ ಒಳಗಡೆ. ಪಲ್ಲು, ಯಾಕೆ ಒಂಥರ ಇದೆಯಾ? ಆರ್ ಯು ಆಲ್ ರೈಟ್? ನಿಶ್ಚಲ್ ಜೊತೆ ಜಗಳ ಆಡಿದ್ಯಾ? ಇಲ್ಲ. ಕೆಲಸ ಬಿಟ್ಯಾ? ನೋ. ಮತ್ತೆ ಏನಾಯ್ತು ನಿನಗೆ? ಪಲ್ಲು, ನನ್ನ ಮುಖ ನೋಡು. ಏನಾಯ್ತು ಅಂತ ನನಗೆ ಹೇಳಮ್ಮ. ಪಲ್ಲು, ಅಮ್ಮ, ನಾನು ಪ್ರೆಗ್ನೆಂಟ್. ನಿಜವಾಗ್ಲೂ? ಕಂಗ್ರ್ಯಾಚುಲೇಷನ್ಸ್ ಪಲ್ಲು. ಇದು ಖುಷಿ ಪಡೋಂಥ ವಿಷಯ ಕಣೆ. ಇದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕ್ತಿದ್ಯಾ? ಈ ವಿಷಯ ನಿಮ್ಮಪ್ಪನ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಹೇಯ್, ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊತಾ ಇದ್ದೀರಾ? ಯಾ. ನೀವೀಗ 3rd ಮಂತ್ ಪ್ರೆಗ್ನೆಂಟ್ ಅಲ್ವಾ? ಸೊ ನಿಮ್ಮ ವೇಟ್ ಸ್ವಲ್ಪ ಬೇಗ ಬೇಗ ಹೆಚ್ಚಾಗುತ್ತೆ. ಓಕೆ. ನೀವು ಸ್ಟ್ರಿಕ್ಟ್ಲಿ ಡಯಟ್ ಫಾಲೋ ಮಾಡಲೇಬೇಕು. ಶ್ಯೂರ್. ನಾನು ಕೆಲವೊಂದು ಎಕ್ಸಸೈಸಸ್ ಹೇಳ್ಕೊಡ್ತೀನಿ, ಸ್ಟ್ರೆಚಸ್ ಹೇಳ್ಕೊಡ್ತೀನಿ, ಅದನ್ನು ಕೂಡ ಮಾಡಿ, ಆಯಿತಾ? ಐ ಹ್ಯಾವ್ ಪ್ರಿಪೇರ್ಡ್ 3 ಟ್ರೈಮೆಸ್ಟರ್ ಡಯಟ್ ಚಾರ್ಟ್ ಫಾರ್ ಯು, ಆಯಿತಾ? ಇದನ್ನು ಇಲ್ಲಿ ನೋಡಿ, ಇದನ್ನು ತಪ್ಪದೆ ಫಾಲೋ ಮಾಡಿ, ಆಯಿತಾ? ನಾನೆಲ್ಲ ಸ್ಪೆಸಿಫೈ ಮಾಡಿದ್ದೀನಿ ಏನು ತಿನ್ನಬೇಕು ಅಂತ. ಒನ್ ಮೋರ್ ಥಿಂಗ್, ಐ ಹ್ಯಾವ್ ಗಾಟ್ ದಿಸ್ ಫಾರ್ ಯು. ನಿಮ್ಮೆಲ್ಲ ಎಕ್ಸ್ಪೀರಿಯನ್ಸಸ್ನ ಈ ಡೈರಿಯಲ್ಲಿ ಬರ್ಕೊಳ್ಳಿ. ಕೆಲವೊಂದು ವರ್ಷದ ನಂತರ ಮಗು ಜೊತೆ ಶೇರ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ನೈಸ್ ಥಾಟ್. ಥ್ಯಾಂಕ್ ಯು. ಸರಿ, ನಾನು ಹೊರಡ್ತೀನಿ ಈಗ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಪ್ಲೀಸ್ ಕಾಲ್ ಮಾಡಿ, ಆಯಿತಾ? ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಅಮಿಲಿಯಾ. ಬಾಯ್. ಟೇಕ್ ಕೇರ್. ಅದೇಗೆ ಸಾಧ್ಯ? 2 ಟಿಕೆಟ್ ತಾನೇ ಕನ್ಫರ್ಮ್ ಆಗಿದ್ದಿದ್ದು. ನೀವು ಲಾಸ್ಟ್ ಮಿನಿಟಲ್ಲೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ನನಗೆ ಡ್ರೆಸ್ ಕಂಫರ್ಟಬಲ್ ಆಗಿಲ್ಲ, ನಾನು ಬೇರೆ ಟ್ರೈ ಮಾಡ್ತೀನಿ. ನಿಮ್ಮ ಮ್ಯಾನೇಜರಿಗೆ ಫೋನ್ ಕೊಡ್ರಿ, ನಾನು ಮಾತಾಡ್ತೀನಿ. ಹಲೋ 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 ಆರ್ತಿ ಇರೋ. ಇವಾಗ ತಾನೇ ಟ್ರಾವೆಲ್ ಏಜೆನ್ಸಿಯಿಂದ ಕಾಲ್ ಬಂದಿತ್ತು. ಲಡಾಖ್ಗೆ ಒಂದೇ ಟಿಕೆಟ್ ಕನ್ಫರ್ಮ್ ಆಗಿರೋದು. ಹಾಂ, ಇಟ್ಸ್ ಓಕೆ ಬಿಡು, ನಾವು ನೆಕ್ಸ್ಟ್ ಟೈಮ್ ಹೋಗೋಣ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಪಲ್ಲವಿ, ಇವತ್ತು ನಾನು ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ ಆರ್ಟಿಕಲ್ ಓದಾ?
ಇಲ್ಲ. ಅಬೋರ್ಷನ್ ಬಗ್ಗೆ ಇಂಟ್ರೆಸ್ಟಿಂಗ್ ಡಿಬೇಟ್ ಇದೆ. ಗಂಡಂಗೆ ಮಗು ಬೇಕು, ಆದರೆ ಹೆಂಡತಿಗೆ ಬೇಡ. ಚಾಯ್ಸ್ನ ಹೆಂಡತಿಗೆ ಬಿಡಬೇಕು. ಅದು ಅವಳ ಮಗು, ಅವಳಿಗೆ ಬೇಕೋ ಬೇಡವೋ. ಪಲ್ಲವಿ ಅದು ಗಂಡನ ಮಗು ಕೂಡ, ಸೊ ಅವ್ನಿಗೆ ಯಾವುದೇ ರೈಟ್ಸ್ ಇಲ್ವಾ? ಬಟ್ ಹೆಂಡತಿ ತಾನೆ 9 ತಿಂಗಳು ನೋವು ಅನುಭವಿಸೋಳು. ಒಪ್ಕೋತೀನಿ, ಆದರೆ ಅಬೋರ್ಷನ್ ಅನ್ನೋದು ಬೇಸಿಕಲಿ ಒಂದು ಇನ್ನೊಂದು ಮಗನ ಮರ್ಡರ್ ಮಾಡೋದಲ್ವಾ? ಆ ಮಗುಗೆ ಯಾಕೆ ಚಾನ್ಸ್ ಕೊಡಬಾರ್ದು? ಅದು ಅವಳ ಬಾಡಿ, ಅವಳಿಗೆ ಬೇಕೋ ಬೇಡವೋ. ಪಲ್ಲವಿ ಅದು ಮಗು ಬಾಡಿ ಕೂಡ, ಅವಳು ಬಾಡಿನ ಮಗು ಜೊತೆ ಶೇರ್ ಮಾಡಬೇಕು. ಆ ಪುಟ್ಟ ಮಗು ನೋವನ್ನು ಫೀಲ್ ಮಾಡ್ಬೋದು, ಅಮ್ಮನ ವಾಯ್ಸ್ ಕೂಡ ಕೇಳ್ಬೋದು. ಸೊ ಹೆಂಡ್ತಿರೋ ಅವ್ರು ಚಾಯ್ಸ್ ಮಾಡೋದು ತಪ್ಪು. ನಾನು ಆ ರೀತಿ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಗಂಡಸರ ಒಪಿನಿಯನ್ ಕೂಡ ಕನ್ಸಿಡರ್ ಮಾಡಿ ಅಂತ. ಅವ್ರವ್ರ ವಾದ ಅವ್ರವ್ರಿಗೆ ಹೆಚ್ಚು. ಗಂಡಸರಿಗೆ ಹೆಂಗಸರು ನೋವು ಅರ್ಥ ಆಗೋದಿಲ್ಲ. ಜಾನ್, ನಾನು ಅಡಾಪ್ಷನ್ ಬಗ್ಗೆ ಥಿಂಕ್ ಮಾಡಿದ್ದೀನಿ. ಆರ್ ಯು ಸೀರಿಯಸ್? ಹೌದು. ನನಗೆ ಮಗುನ ಅಡಾಪ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೀ ಟ್ರೀಟ್ಮೆಂಟ್ಸ್ ಕಂಟಿನ್ಯೂ ಮಾಡು. ಟ್ರೀಟ್ಮೆಂಟ್ಸಿಂದ ಏನೂ ಯೂಸ್ ಇಲ್ಲ. ನಾನು ತಾಯಿ ಆಗೋ ಚಾನ್ಸಸ್ ತೀರಾ ಕಮ್ಮಿ, ನಿಂಗೂ ಗೊತ್ತು. ವೈ ಆರ್ ಯು ಗಿವಿಂಗ್ ಅಪ್ ಅಮೇಲಿಯಾ? ಐ ಆಮ್ ನಾಟ್ ಗಿವಿಂಗ್ ಅಪ್. ಇನ್ನೇನು ಮತ್ತೆ? ಏನಾದರೂ ವರ್ಕ್ ಆಗ್ತಿಲ್ಲ ಅಂದರೆ ಅದನ್ನು ಟ್ರೈ ಮಾಡಿ ಏನು ಉಪಯೋಗ ಹೇಳು? ಇನ್ನೊಂದು ವರ್ಷ ಟ್ರೈ ಮಾಡೋಣ. ನೀನು ಯಾಕೆ ಅಡಾಪ್ಷನಿಗೆ ಬೇಡ ಅಂತಿದ್ಯಾ? ಮಗುನ ಮನೆಗೆ ಕರ್ಕೊಂಬಂದ್ಮೇಲೆ ಅದರಿಂದ ಆಗೋ ಫೈನಾನ್ಷಿಯಲ್ ಹರ್ಡಲ್ಸ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಸೊ ನೀನು ನೋ ಅಂತ ಹೇಳ್ತಿರೋದು ಓನ್ಲಿ ಕಾಸ್ ಆಫ್ ಫೈನಾನ್ಷಿಯಲ್ ಇಶ್ಯೂಸ್? ಅದೊಂದೇ ಅಲ್ಲ, ಮಗುನ ಯಾರು ನೋಡ್ಕೊತಾರೆ? ನಾನು ನೋಡ್ಕೊತೀನಿ. ನಿನಗೆ ಟೈಮ್ ಇದೆಯಾ ಮಗು ನೋಡ್ಕೊಳಕ್ಕೆ? ಹೇಳಿದ್ನಲ್ಲ, ಐ ಕ್ಯಾನ್ ಮ್ಯಾನೇಜ್ ಇಟ್ ಅಂತ. ಇಟ್ಸ್ ನಾಟ್ ಅಬೌಟ್ ಮ್ಯಾನೇಜಿಂಗ್ ಅಮೇಲಿಯಾ, ಅರ್ಥ ಮಾಡ್ಕೋ. ಸೊಸೈಟಿ ಏನು ಥಿಂಕ್ ಮಾಡುತ್ತೆ ಅಂತ ಯೋಚಿಸ್ತಿದ್ಯಾ? ಇಲ್ಲ. ಡಾಕ್ಟರ್ನ ಇನ್ನೊಂದ್ಸತಿ ಮೀಟ್ ಮಾಡ್ಕೊಂಡು ಬರೋಣ. ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಳೋಣ.
ಹಲೋ ಆರ್ತಿ, ಎಲ್ಲಿದ್ಯಾ? ಡೆಲ್ಲಿಲಿದ್ದೀನಿ. ಯಾಕೆ ಪಲ್ಲವಿ? ನಾನು ಹಿಂಗೇನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನ್ ಹೇಳು? ಆರ್ ಯು ಓಕೆ? ಹೆಲೋ? ಇಲ್ಲ, ಫೋನಲ್ಲಿ ಆಗಲ್ಲ. ಮನೆಗೆ ಬಂದ ಕೂಡಲೇ ಕಾಲ್ ಮಾಡು. ಓಕೆ, ರೀಚ್ ಆಗಿದ ತಕ್ಷಣ ಫೋನ್ ಮಾಡ್ತೀನಿ. ಇಡ್ಲಾ? ಟೇಕ್ ಕೇರ್. ಬಾಯ್. ಹ್ಯಾಪಿ ಬರ್ಡೇ ಪಲ್ಲವಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನೀನು ಕೇಕ್ ಕಟ್ ಮಾಡೋ ಮುಂಚೆ ಐ ವಾಂಟ್ ಯು ಟು ರೀಡ್ ದಿಸ್ ಲೆಟರ್. ಏನಿದು? ನೀವು ಫಸ್ಟ್ ಅದನ್ನು ಓದು. ನಾನು ನಿನಗೋಸ್ಕರನೇ ಬರೆದಿದ್ದು. means a lot. Thank you so much. Come, let's dance. ನನಗೆ ಡಾನ್ಸ್ ಎಲ್ಲ ಬರಲ್ಲ. ಇಟ್ಸ್ ಓಕೆ, ಬಾ ನಾವಿಬ್ರು ಜೊತೆಗೆ ಡ್ಯಾನ್ಸ್ ಮಾಡೋಣ. ಕಮ್ ಆನ್, ಲೆಟ್ಸ್ ಟ್ರೈ. ಪಲ್ಲವಿ, ನಿನ್ನ ಮನಸ್ಸಲ್ಲಿ ಏನಾದರೂ ವಿಶ್ ಮಾಡ್ಕೋ, ಆಮೇಲೆ ಕ್ಯಾಂಡಲ್ ಸಾರಿಸು. ಓಕೆ? ಏನು ವಿಶ್ ಮಾಡ್ಕೊಂಡೆ? ಹಾಯ್. ಓ ಹಾಯ್ ಪಲ್ಲವಿ. ಡಾಕ್ಟರ್ ಇದ್ದಾರಾ? ಅವ್ರು ಸರ್ಜರಿ ಹೋಗಿದ್ದಾರೆ. ಓಕೆ. ಇಟ್ಸ್ ಓಕೆ, ನೀವು ನಂಗೆ ಹೇಳ್ಬೋದು. ಬನ್ನಿ ಒಳಗಡೆ ಕುತ್ಕೊಳ್ಳಿ. ಆಯು ಓಕೆ ಪಲ್ಲವಿ? ನಾನು ಈ ಮಗುನ ಅಬಾರ್ಟ್ ಮಾಡಿಸ್ಬೇಕು ಅಂತಿದ್ದೀನಿ. ಆಯು ಸೀರಿಯಸ್? ಯಾ ಪಲ್ಲವಿ, ಯುನೋ ಅಬಾರ್ಷನ್ ನಿಮ್ಮ ಫ್ಯೂಚರ್ ಪ್ರೆಗ್ನೆನ್ಸಿನೂ ಎಫೆಕ್ಟ್ ಮಾಡ್ಬೋದು. ಈ ಡಿಸಿಷನ್ ತೊಗೊಳ್ಳೋ ಮುಂಚೆ ಒಂದ್ಸತೆ ಕೌನ್ಸಿಲರ್ನ ಕನ್ಸಲ್ಟ್ ಮಾಡೋದು ಬೆಟರ್ ಇರುತ್ತೆ. ತುಂಬ ಪರ್ಸ್ನಲ್ ಅಲ್ಲ ಅಂದರೆ ಯಾಕೆ ಅಬಾರ್ಷನ್ ಕನ್ಸಿಡರ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಮೆಡಿಕಲ್ ರೀಸನ್ ಏನೂ ಇಲ್ಲ. ಅಬಾರ್ಷನ್ ಬಗ್ಗೆ ಆನ್ಲೈನ್ ರಿಸರ್ಚ್ ಮಾಡ್ತಿದ್ದೆ. ಇಸ್ ಇಟ್ ಟು ಪೇನ್ಫುಲ್? 10 ಜನ ಒಟ್ಟಿಗೆ ಬುಕ್ ಮಾಡಿದ್ದೀವಿ, ನನಗೆ ಮಾತ್ರ ಸಪ್ರೇಟಾಗಿ ಬುಕ್ ಮಾಡಿದ್ದೀರಾ? ನಿಮ್ಮ ಹೋಟ್ಲೇ ಚೆನ್ನಾಗಿದೆ. ಅಲ್ಲೇ ನಾನು ಒಬ್ಬಳೇ ಇದ್ಕೊಂಡು ಏನು ಮಾಡಲಿ ಹೇಳಿ? ಎಲ್ಲರೂ ಒಟ್ಟಿಗೆ ತಾನೇ ಸ್ಟೇ ಮಾಡಬೇಕು. ನೀವು ನನಗೆ ಮುಂಚೆನೇ ಇನ್ಫಾರ್ಮ್ ಮಾಡಬೇಕಾಯಿತು. ಈ ಥರ ಲಾಸ್ಟ್ ಮೂಮೆಂಟಲ್ಲಿ ಹೇಳೋದು ಸರಿ ಇಲ್ಲ. ನಾನು ಮಾತ್ರ ಸಪ್ರೇಟ್ ಹೋಟ್ಲಲ್ಲಿ ಇದ್ಕೊಂಡು ಏನು ಮಾಡಲಿ? ಅಲ್ಲಿ ರೂಮ್ಸ್ ಅವೈಲೇಬಲ್ ಇಲ್ಲ ಮೇಡಮ್. ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿಗೆ 10 ಜನಕ್ಕೆ ಬುಕ್ ಮಾಡಿದ್ದು, ನೀವು ಎಲ್ರಿಗೂ ಒಟ್ಟಿಗೆ ಬುಕ್ ಮಾಡ್ಬೇಕು ತಾನೆ? ಏನು ಪ್ರಾಬ್ಲಮ್? ನಾವು ಲಡಾಖಕ್ಕೆ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಒಟ್ಟಿಗೆ 10 ಜನ ಟ್ರಾವೆಲ್ ಮಾಡ್ತಾ ಇರೋದು. ಎಲ್ರಿಗೂ ಒಂದೇ ಹೋಟೆಲಲ್ಲಿ ರೂಮ್ಸ್ ಬುಕ್ ಆಗಿದೆ, ನನಗೆ ಮಾತ್ರ ಬೇರೆ ಹೋಟೆಲ್. ಯಾಕೆ ಈ ಥರ ಆಗಿದೆ? ಹೌದಾ? ಸಾರಿ, ಒಂದು ನಿಮಿಷ. ಅದೇ ಹೋಟೆಲ್ ರೂಮ್ಸ್ ಇದೆಯಾ ಚೆಕ್ ಮಾಡ್ತೀನಿ, ಕೂತ್ಕೊಳ್ಳಿ.
ಹೋಟೆಲ್ ರಿವ್ಯೂ ಕೂಡ ಚೆನ್ನಾಗಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಆಯ್ತು, ನಾನು ಚೆಕ್ ಮಾಡಿ ಹೇಳ್ತೀನಿ, ಕೂತ್ಕೊಳ್ಳಿ. ಪ್ರಿಂಟೌಟ್ ಬಂತಾ? ಹಾಂ ಸರ್, ಬಂದಿದೆ. ತಗೊಳ್ಳಿ. ಓಕೆ, ನಿಮ್ಮ ಇಶ್ಯೂ ಸಾಲ್ವ್ ಆಯಿತು. ನೀವು ಸ್ಕೆಡ್ಯೂಲ್ ಟೈಮ್ಗೆ ಟ್ರಾವೆಲ್ ಮಾಡ್ಬೋದು. ಥ್ಯಾಂಕ್ ಯು. ವೆಲ್ಕಮ್. ಪಲ್ಲವಿ, ನಿಂಗೋಸ್ಕರ ಸ್ವೀಟ್ ಮಾಡಿದ್ದೀನಿ, ಸ್ವಲ್ಪ ಟ್ರೈ ಮಾಡು. ಇಲ್ಲ, ಐ ಜಸ್ಟ್ ಹ್ಯಾಡ್ ಫುಡ್, ಆಮೇಲೆ ತಿಂತೀನಿ. ಇಟ್ಸ್ ಓಕೆ, ಸ್ವಲ್ಪ ಅಷ್ಟೇ. ಹೇಗಿದೆ? ವೆರಿ ಟೇಸ್ಟಿ. ನಮ್ಮ ಅಕ್ಕ ಸೀಮಂತ ಶುಕ್ರವಾರ ಇದೆ. ನಾವು ಗುರುವಾರ ಹೋಗಿ ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳೋಣ. ನಮ್ಮ ಪೇರೆಂಟ್ಸ್ಗೆ ಫಸ್ಟ್ ಮೊಮ್ಮಗು. ಮತ್ತೆ ನಮ್ಮ ಅಕ್ಕ ನಾಳೆ ಶಾಪಿಂಗ್ ಹೋಗ್ತಿದ್ದಾರೆ. ನೀನು ಹೋಗಿ ಹೆಲ್ಪ್ ಮಾಡ್ತೀಯಾ? ಸರಿ, ಹೋಗ್ತೀನಿ. ಐ ಆಮ್ ಶೂರ್ ಆ ಫಂಕ್ಷನ್ ನಮ್ಮನ್ನು ಕೇಳ್ತಾರೆ, ನೀವಿಬ್ರು ಯಾವಾಗ ಪೇರೆಂಟ್ಸ್ ಆಗ್ತಿದ್ದೀರಾ ಅಂತ. ಹಾಯ್. ಹಾಯ್ ಪಲ್ಲವಿ, ಇವತ್ತು ಹಾಸ್ಪಿಟ್ಲ್ಗೆ ಹೋಗಿದ್ಯಾ? ಹಾಂ, ಸ್ವಲ್ಪ ಫೀವರ್ ಇತ್ತು, ಅದಕ್ಕೆ ಹೋಗಿದ್ದೆ. ಹೌದಾ? ಹೇಗಿದೆ ಈಗ? ಪರವಾಗಿಲ್ವಾ? ಬೆಟರ್. ಪಲ್ಲವಿ, ನನಗೆ ಗೊತ್ತಿರೋ ಒಬ್ಬ ಡಾಕ್ಟರ್ ಇದ್ದಾರೆ. ಈಸ್ ವೆರಿ ಗುಡ್. ನಾಳೆ ಹೋಗಿ ಮೀಟ್ ಮಾಡೋಣ. ಇಲ್ಲ, ಐ ಆಮ್ ಫೈನ್ ನೌ. ಐ ಡೋಂಟ್ ಥಿಂಕ್ ಸೊ. ಇತ್ತೀಚೆಗೆ ತುಂಬ ಸುಸ್ತಾಗಿ ಕಾಣಿಸ್ತಾ ಇದೆ ಪಲ್ಲವಿ. ನನ್ನಿಂದ ಏನಾದ್ರು ಮುಚ್ಚಿಡ್ತಿದ್ಯಾ? ಹಾಗೇನಿಲ್ವಲ್ಲ, ಬರೀ ಆಫೀಸ್ ಪ್ರೆಷರ್ ಅಷ್ಟೇ. ಮತ್ತೆ ನಾಳೆ ಹೋಗಿ ಮೀಟ್ ಮಾಡೋಣ, ಅದರಲ್ಲೇನಿದೆ? ಐ ಆಮ್ ಫೈನ್ ನೌ. ನೋಡಿ, ನಿಮ್ಗೆ ಕಾಲ್ ಬರ್ತಿದೆ. ಹಲೋ. ನೀವು ಯಾರನ್ನ ಅಡಾಪ್ಟ್ ಮಾಡ್ಕೊಳಕ್ ಬಂದಿದ್ದೀರಾ? ಹುಡುಗನಾ ಹುಡುಗಿನಾ? ಹುಡುಗ. ಎಷ್ಟು ವರ್ಷದ ಮಗು? 5ರಿಂದ 6 ವರ್ಷದ ತನಕ ಇದ್ರೆ ಚೆನ್ನಾಗಿರುತ್ತೆ. 5ರಿಂದ 6 ವರ್ಷ ಅಂದರೆ ಆ ಏಜಿನ ಮಗು ಇಲ್ಲ. ನೀವು CRA ವೆಬ್ಸೈಟಿಗೆ ಹೋಗ್ಬೋದು. ಓ, ಇಬ್ಬರಿಗೂ ಇಷ್ಟ ಇದೆಯಾ? ಹೌದು ಮೇಡಮ್. ಅವರು ಹೇಳಿ. ನನಗೆ ಗೊತ್ತಿಲ್ಲ ಮೇಡಮ್, ಸದ್ಯಕ್ಕೆ ನಮಗೊಂದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ. ನೀವಿಬ್ಬರು ಡಿಸೈಡ್ ಮಾಡ್ಕೊಂಡು ಬನ್ನಿ. ನಾಳೆ ದಿನ ನಮ್ಮ ಮಗು ಸಫರ್ ಆಗೋದು ನಮಗಿಷ್ಟ ಇಲ್ಲ. ನೀವು ಡಿಸೈಡ್ ಮಾಡ್ಕೊಂಡು ಬನ್ನಿ, ಆಮೇಲೆ ನೋಡೋಣ. ಜಾನ್, ನೆನ್ಕೋ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬಗ್ಗೆ ಯಾಕೆ ಮಾತಾಡ್ದೆ? ನಾನು ಅವ್ರ ಹತ್ರ ನಿಜ ಹೇಳಿದೆ. ಅಲ್ಲ ಕಣೋ, ನಾವು ಯಾವಾಗಲೂ ಹೀಗೆ ಇರ್ತೀವ. ಮಗು ನಮ್ಗೆ ಈಗಲೇ ಕೊಡಲ್ಲ, ಇನ್ನೂ ಟೈಮ್ ಆಗತ್ತೆ. ಸರಿ ಬಿಡು, ನಾವು ಅಫೋರ್ಡ್ ಮಾಡೋಕ್ಕಾದಾಗಲೇ ತಗೊಳ್ಳೋಣ ಮಗುನ. ಜಾನ್, ಅದೊಂದೇನಾ ನಿನ್ನ ಪ್ರಾಬ್ಲಮ್ಮು? ನನ್ನ ನೋಡಿಲ್ಲಿ. ನೀ ಸರೋಗಸಿ ಯಾಕೆ ಬೇಡ ಅಂತಿರೋದು?
ಆಮೇಲೆ ಅರ್ಥ ಮಾಡ್ಕೋ, ಅದೊಂದೇ ದಾರಿ ಇರೋದು ನಮಗೆ ನ್ಯಾಚುರಲ್ ಆಗಿ ಪೇರೆಂಟ್ಸ್ ಆಗೋಕೆ. ನೀನ್ ಸರೋಗೇಟ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಇಲ್ಲ. ಅವ್ರ ಬೇಬಿ ಜೊತೆ ತುಂಬಾ ಕ್ಲೋಸ್ ಆಗ್ತಾರೆ. ಇಲ್ಲ, ಸರೋಗೇಟ್ಗೆ ಮಗು ಮೇಲೆ ಯಾವುದೇ ರೈಟ್ಸ್ ಇರೋದಿಲ್ಲ. ಆಮೇಲೆ ಅವ್ರಿಗೆ ಮದರ್ಲಿ ಬಾಂಡ್ ಇಂದ ಹೊರಗೆ ಬರಕ್ ಆಗಲ್ಲ ಜಾನ್. ದಿಲ್ ಗೆಟ್ ಇನ್ ಟು ಡಿಪ್ರೆಷನ್. ತುಂಬಾ ಈ ತರ ಕೇಸಸ್ ಹ್ಯಾಂಡಲ್ ಮಾಡಿದ್ದೀನಿ. ಸರಿ, ಡಾಕ್ಟರ್ನ ಇನ್ನೊಂದ್ಸತಿ ಮೀಟ್ ಮಾಡ್ಕೊಂಡ್ ಬರೋಣ. ಪಲ್ಲವಿ, ನಮ್ಮನೆಗೆ ಒಂದು ಚಿಕ್ಕ ಮಗು ಬಂದರೆ ಚೆನ್ನಾಗಿರುತ್ತಲ್ವಾ? ಐ ಆಮ್ ನಾಟ್ ಶ್ಯೂರ್. ನನಗಿನ್ನೂ ಟೈಮ್ ಬೇಕು. ಮಗು ಬರೋದ್ರಿಂದ ನಿನ್ನ ಕರಿಯರ್ ಎಫೆಕ್ಟ್ ಆಗಲ್ಲ ಪಲ್ಲವಿ. ಐ ನೋ, ಬಟ್ ಮದುವೆ ಆದಮೇಲೆ ಸ್ಟಡೀಸ್ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇತ್ತು. ನಾನೇನು ಸ್ಟಾಪ್ ಮಾಡ್ತಿಲ್ಲ. ನನಗೆ ಮಲ್ಟಿ ಟಾಸ್ಕಿಂಗ್ ಬರಲ್ಲ. ನಾವಿದನ್ನು ಡಿಸ್ಕಸ್ ಮಾಡಿಕೊಂಡು ವರ್ಕೌಟ್ ಮಾಡ್ಬೋದು. ನೀನೇ ಪ್ರತಿಯೊಂದು ಮಾಡು ಅಂತ ಹೇಳ್ತಿಲ್ಲ. ನಾವ್ಯಾಕೆ 2 years ಆದಮೇಲೆ ಟ್ರೈ ಮಾಡಬಾರ್ದು? ಅವಾಗ ನಮ್ಮ ಕರಿಯರಲ್ಲಿ ಕೂಡ ಚೆನ್ನಾಗಿ ಸೆಟ್ಲ್ ಆಗಿರ್ತೀವಲ್ವ. ನಿಮ್ಮ ಟರ್ನ್. ನಮ್ಮ ಮದುವೆನಲ್ಲಿ ನಿಂಗೆ ಖುಷಿಯಾಗಿದೆಯಾ? ಹಾಂ, ಯಾಕೆ ಹಾಗೆ ಕೇಳ್ತಿದ್ದೀರಾ? ನನಗಾಗ ಅನ್ನಿಸ್ತಿಲ್ಲ. ಗಂಡ ಹೆಂಡತಿ ಒಳ್ಳೆ ಫ್ರೆಂಡ್ಸ್ ಆಗಿದ್ರೆ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ. ನಾವಿಬ್ಬರು ಫ್ರೆಂಡ್ಸ್ ಕೂಡ ಅಲ್ಲ ಅನ್ನಿಸ್ತಿದೆ. ನಾನು ಏನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲ. Are you seeing someone? Do you think so? ಮತ್ತಮ್ಮಲ್ಲಿ ಏನು ತಪ್ಪಿದೆ ಪಲ್ಲವಿ? ನಮ್ಮ ರಿಲೇಷನ್ಶಿಪ್ ವರ್ಕ್ ಆಗ್ತಿಲ್ಲ. ಲೆಟ್ಸ್ ಸಿ ಎ ಕೌನ್ಸಿಲರ್. What will a counselor do with this, Nischal? Let's see what he does. It's better than being this way. ನಾನು ಸಂಡೇ ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ನೀವು ಬರ್ತೀರಾ? ಇಲ್ಲ, ನನಗೊಂದು ಮೀಟಿಂಗ್ ಇದೆ. ಮದುವೆ ಆದಾಗ್ಲಿಂದಲೂ ನಮ್ಮ ನಡುವೆ ಟ್ರಸ್ಟ್ ಇಶ್ಯೂಸ್ ತುಂಬ ಇದೆ. ಬಟ್ ಒನ್ ವೇ ಆಗಿರಬಾರ್ದು.
ಅದು ಓವರ್ ನೈಟ್ ಕೂಡ ಆಗಲ್ಲ. ಐ ನೀಡ್ ಸಮ್ ಟೈಮ್. ಯಾವಾಗ ಮದುವೆ ಆಗಿದ್ದು? 2 months ಆಯಿತು. ಆರ್ ಯು ಹ್ಯಾಪಿ ವಿತ್ ದ ಮ್ಯಾರೇಜ್? ನಾನು ಅದೇ ಪ್ರಶ್ನೆ ಕೇಳಿದೆ. ಅವರೇ ಉತ್ತರ ಕೊಡ್ಲಿ ಇರು. ಐ ಡೋಂಟ್ ನೋ. ನಾನು ಆಗಲೇ ಹೇಳಿದ್ನಲ್ಲ, ಐ ನೀಡ್ ಸಮ್ ಟೈಮ್. ಪಲ್ಲವಿ, ನೀನು ನನ್ನ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ನೀನು ಮಾತಾಡೋದಿಲ್ಲ, ಅದೇ ಪ್ರಾಬ್ಲಮ್. ನಾನು ಅದೇ ಟಿವಿ ನೋಡ್ತಿದ್ವಿ, ನಿನ್ನ ಜೊತೆ ಮಾತಾಡೋಕೆ ಟ್ರೈ ಮಾಡಿದೆ, ರೆಸ್ಪಾಂಡೇ ಮಾಡ್ತಿಲ್ಲ. ಆಮೇಲೆ ಏನಾಯ್ತು ಅಂತ ಫುಲ್ ಹೇಳಿ. ಹೇಳ್ತೀನಿ, ಕಂಪ್ಲೀಟ್ ಆಗಿ ಹೇಳಿ, ಅವ್ರು ಕೇಳ್ತಿದ್ದಾರೆ. ನಾನೇನೋ ಪ್ರಶ್ನೆ ಕೇಳಿದೆ, ನೀನೇನೋ ಬೇರೆ ಉತ್ತರ ಹೇಳಿದೆ, ಆಮೇಲೆ ದೊಡ್ಡದೆ. ನೀವು ಪ್ರತಿ ಸರಿ ಪ್ರಶ್ನೆ ಕೇಳ್ತಾನೆ ಇರ್ತೀರಾ, ನಾನು ಉತ್ತರ ಕೊಡ್ತಾನೆ ಇರ್ತೀನಿ. ನಾ ಉತ್ತರ ಕೊಡದೆ ಯಾವತ್ತೂ ಹಾಗೆ ಹೋಗಿಲ್ಲ. ಟಿವಿನ ಒಂದು ಚಿಕ್ಕ ನೀನು ಯಾವಾಗ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಅಂಡ್ ಅದು ಒಂದನ್ನ ದೊಡ್ಡ ಇಶ್ಯೂ ಮಾಡ್ಕೊಂಡು ಇಲ್ಲಿ ತರೋಂತ ನೆಸೆಸಿಟಿ ಒಂದು ದೊಡ್ಡ ವಿಷಯ ಅಲ್ಲ, ಬೇರೆ ತುಂಬಾ ವಿಷಯ ಇದೆ. ಐ ಆಮ್ ನಾಟ್ ಮೇಕಿಂಗ್ ಇಟ್ ಅ ಬಿಗ್ ಇಶ್ಯೂ. ಅದು ಒಂದು ಚಿಕ್ಕ ವಿಷಯ ಯಾಕೆ ಹೀಗೆ ಮಾಡ್ತೀರಾ? ವಿಷಯ ಅಲ್ಲ ಅದು. ಗೈಸ್, ರೆಸ್ಪಾಂಡ್ ಮಾಡಬೇಕು. ಸ್ಟಾಪ್. ಯಾರಾದ್ರೂ ಒಬ್ರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ನನ್ನಿಂದ ಕೆಲವು ಮಿಸ್ಟೇಕ್ಸ್ ಆಗಿದೆ. ನೀವಿದೇನಾ ಮೊದಲು ಪ್ರೆಗ್ನೆನ್ಸಿ ಟೆಸ್ಟ್ ತಗೊಂಡಿದ್ದು? ಯಾ, ನಾನು ನಾರ್ಮಲ್ ಫೆಟಿಗ್ ಅನ್ಕೊಂಡೆ. ಐ ಹ್ಯಾವ್ ಇರೆಗ್ಯುಲರ್ ಪೀರಿಯಡ್ಸ್. ಯೂಶ್ವಲಿ ಈ ಟೆಸ್ಟ್ ಅಕ್ಯುರೇಟ್ ಆಗೇ ಇರುತ್ತೆ. ನರ್ಸ್ ನಿಮ್ಮ ರಿಪೋರ್ಟ್ಸ್ ತರ್ತಾರೆ, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಓಕೆ. ಡಾಕ್ಟರ್ ರಿಪೋರ್ಟ್ಸ್. ಕಂಗ್ರಾಟ್ಸ್ ಪಲ್ಲವಿ, ನೀವು ಪ್ರೆಗ್ನೆಂಟ್. ಕಂಗ್ರ್ಯಾಚುಲೇಷನ್ಸ್ ಪಲ್ಲು. ಅಲ್ಲ ಕಣೆ, ಇದು ಖುಷಿ ಪಡೋಂಥ ವಿಷಯ. ಇದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕ್ತಿದ್ಯಲ್ಲ, ಈ ವಿಷಯ ನಿಮ್ಮಪ್ಪಂಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಇರು, ನಿಮ್ಮಪ್ಪನಿಗೂ ಹೇಳ್ತೀನಿ. ಅಮ್ಮ ಪ್ಲೀಸ್, ಅಪ್ಪಂಗೇನು ಹೇಳ್ಬೇಡ. ಈ ಮಗು ನಿಶ್ಚಲದಲ್ಲ. ಏನು? ಪಲ್ಲು, ಈ ವಿಷಯನ ನೀನು ನನಗೆ ಮುಂಚೆನೆ ಯಾಕೆ ಹೇಳಿಲ್ಲ? ಹಾ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಈ ಮಗುಗೆ ಜನ್ಮ ಕೊಡ್ತೀಯಾ? ಪಲ್ಲು, ಈ ಮಗು ನಿಶ್ಚಲದಲ್ಲ ಅಂತ ಅವನಿಗೆ ಗೊತ್ತು ತಾನೆ? ಅವನಿಗೇನು ಗೊತ್ತಿಲ್ಲ. ಇವಾಗ ನೀನು ತಗೊಂಡ್ರೋ ಡಿಸಿಷನ್ ಇಂದ ಏನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಪಲ್ಲು? ಅಲ್ಲ ಕಣೆ, ಈ ವಿಷಯ ನಿಮ್ಮ ಅಪ್ಪನ್ಗೇನಾದ್ರೂ ಗೊತ್ತಾದ್ರೆ? ಅಮ್ಮ ಪ್ಲೀಸ್, ಅಪ್ಪನ್ಗೇನು ಹೇಳ್ಬೇಡ. ಪ್ರಾಮಿಸ್ ಮಾಡು ಪ್ಲೀಸ್ ಅಮ್ಮ. ಸಾರಿ ಅಮ್ಮ. ಪಲ್ಲವಿ, ಹಾ, ಪ್ರಿಸ್ಕ್ರಿಪ್ಷನ್ ತಗೋತಿದ್ಯಾ? ಹಾ, ಅದು ಬರೀ ಸುಸ್ತಕ್ಕಷ್ಟೇ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅಥವಾ ನೀನೇ ತಗೊಂಡ? ಇಲ್ಲ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರು. ಏನಾಯ್ತು ಪಲ್ಲವಿ? ಅಲ್ಲ, ಈ ನಡುವೆ ತುಂಬ ಲೀವ್ಸ್ ತಗೋತಿದ್ಯಾ? ಆರ್ ಯು ಓಕೆ? ಇಲ್ಲ ನಿಶ್ಚಲ್, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ. ರೀ, ಗಿಡಕ್ಕೆ ನೀರು ಹಾಕಿದ್ ಸಾಕು, ತಗೊಳ್ಳಿ ಕಾಫಿ ಕುಡೀರಿ. ಪಲ್ಲವಿ ನೋಡಿ ತುಂಬಾ ದಿನ ಆಯ್ತು. ಫೋನ್ ಮಾಡಿ ಮನೆಗೆ ಬಾ ಅಂತ ಕರಿಬೇಕು. ಅವಳು ಮನೇಲಿ ಇಲ್ಲ ರೀ. ಎಲ್ಲಿ ಹೋಗಿದ್ದಾಳೆ? ಟ್ರಿಪ್ಗೆ ಹೋಗಿದ್ದಾಳೆ. ಹೌದಾ? ಒಬ್ಳೆ ಹೋದ್ಲಾ? ಇಲ್ಲ, ಫ್ರೆಂಡ್ಸ್ ಜೊತೆ ಮಧುರೆಗೆ ಹೋಗಿದ್ದಾಳೆ. ಹಾಗಾದ್ರೆ ನಿಶ್ಚಲಿಗೆ ಫೋನ್ ಮಾಡಿ ಅವಳು ಬಂದ ತಕ್ಷಣ ಮನೆಗೆ ಕರ್ಕೊಂಬಾ ಅಂತ ಹೇಳ್ತೀನಿ. ಅಲ್ಲ, ಫೋನ್ ಮಾಡೋದಕ್ಕೆ ಈಗಲೇ ಏನು ಅರ್ಜೆಂಟು? ಫೋನ್ ಮಾಡಿ ಹೇಳ್ತೀನಿ ಅವಳು ಬಂದ ತಕ್ಷಣ ಮನೆ ಕರ್ಕೊಂಬಾ ಅಂತ. ರಿಂಗ್ ಆಗ್ತಾ ಇದೆ.
ಫೋನ್ ಎತ್ತುತ್ತಾ ಇಲ್ಲ ಅವನು. ಅವಳು ಬಂದಮೇಲೆ ಫೋನ್ ಮಾಡಿ ಕರೆಯೋಣ. ಸರಿ, ಆಮೇಲೆ ಮಾಡ್ತೀನಿ. ಹಾಯ್ ಪಲ್ಲವಿ. ವರ್ಕೌಟ್ ಮಾಡ್ತಿದ್ಯಾ? ಹಾ, ರನ್ನಿಂಗ್ ತುಂಬ ಒಳ್ಳೆ ಎಕ್ಸಸೈಸ್ ಅಲ್ಲ? ಎನಿ ಸ್ಪೆಷಲ್ ಒಕೇಶನ್? ಇಲ್ಲ, ಹಾಗೆ ಕೇಳ್ತಿದ್ಯಾ? ಯು ಸೀಮ್ ಟು ಬಿ ವೆರಿ ಹ್ಯಾಪಿ ನೌ ಡೇಸ್. ಹಾಗೇನಿಲ್ಲ, ಲೈಫ್ನ ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಮಿತ್ನ ನೋಡಕ್ ಹೋಗಿದ್ಯಾ? ಇಲ್ಲ, ಈ ಸಂಡೇ ಹೋಗ್ತಾ ಇದ್ದೀನಿ. ಸರಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಹಾ, ಓಕೆ, ಬಾಯ್. Wait, I can explain. ಇನ್ನೇನಿದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ? ಎಲ್ಲ ಅವರೇ ಹೇಳಾಯ್ತಲ್ಲ. ಜಾನ್, ಪ್ಲೀಸ್. ಅವಾಗ ನಂಗೆ ಮಗು ಬೇಕಾಗಿರಲಿಲ್ಲ. ನನ್ನ ಸ್ಟಡೀಸ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕೆ ಮಗುನ ಸಾಯಿಸ್ಬಿಟ್ಯಾ? ಹಾಂ, ಸರೋಗೆಸಿ ಅಡಾಪ್ಷನ್ ಬಗ್ಗೆ ಲೆಕ್ಚರ್ ಕೊಡ್ತಿದ್ದೆ. ಆಗಿಲ್ಲೋಗಿತ್ತು ನಿನ್ನ ಮಾರಲ್ಸು. ಜಾನ್, ಪ್ಲೀಸ್ ಪ್ಲೀಸ್ ಲಿಸನ್ ಟು ಮೀ, ಲಿಸನ್ ಟು ಮೀ. ನನಗವಾಗ ಕರಿಯರ್ ಇಂಪಾರ್ಟೆಂಟ್ ಇತ್ತು ಆ್ಯಂಡ್ ನಮ್ಗೆ ಆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ನಿನಗಾಗಿಲ್ಲ ಅಂದ್ರೆ ಮಗು ನಾನು ನೋಡ್ಕೊಂತಿದ್ದೆ. ಹೇಗೆ ನೋಡ್ಕೊಂತಿದ್ದೆ? ನಿನ್ನ ಹತ್ರನೂ ಕೆಲಸ ಇರಲಿಲ್ಲ. ನಾ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತಿದ್ದೆ. ನಂಗೆ ಗೊತ್ತಿತ್ತು ಈ ಡಿಸಿಷನ್ನ ನೀನು ನಿನ್ನ ಪೇರೆಂಟ್ಸ್ ಎಂದೂ ಒಪ್ಪಲ್ಲ ಅಂತ. ಅದಕ್ಕೆ ನಿಮ್ಮಿಂದ ಮುಚ್ಚಿಟ್ಟಿದ್ದು. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ಜಸ್ಟ್ ಲೀವ್ ಮೀ ಅಲೋನ್. ಹೇಗಿದೆಯಾ ಪಲ್ಲು? ಹೊರಗಡೆ ಕೂತ್ ಮಾತಾಡೋಣವಾ? ಬಾ. ಪಲ್ಲು, ನಿನ್ನ ನಾವು ತುಂಬ ಮಿಸ್ ಮಾಡ್ಕೋತಿದ್ವಿ ಕಣೆ. ಅಪ್ಪ ನನ್ನ ಬಗ್ಗೆ ವಿಚಾರಿಸಿದ್ರ? ಅವರು ನಿನ್ನ ನೋಡಬೇಕು ಅಂತಿದ್ರು. ನಿಜವಾದ ವಿಷಯ ಹೇಳ್ಬಿಟ್ಯಾ? ಇಲ್ಲ, ನೀನು ಟ್ರಿಪ್ಗೆ ಹೋಗಿದ್ದೀಯ ಅಂತ ಹೇಳಿದೆ. ಪಲ್ಲು, ನೀನೇ ಅವ್ರ ಹತ್ರ ಮಾತಾಡು. ಅವರಾಗೆ ವಿಷಯ ತಿಳ್ಕೊಂಡ್ರೆ ತುಂಬ ಅಪ್ಸೆಟ್ ಆಗ್ತಾರೆ. ನನಗಾಗಲ್ಲ ಅಮ್ಮ. ನನ್ನ ಬಾಯ್ ಫ್ರೆಂಡ್ ಜೊತೆ ನೋಡಿದಾಗ ಏನು ಹೇಳಿದ್ರು ಅಂತ ನೀನೇ ನೋಡಿದ್ಯಲ್ಲ. ಅದು ಹಾಗಲ್ಲ ಪಲ್ಲು. ನೋಡು, ಒಂದು ಕೆಲಸ ಮಾಡೋಣ. ನೀನು ಈಗಲೇ ನನ್ನ ಜೊತೆ ಮನೆಗೆ ಬಾ. ಇಬ್ಬರು ಕೂತು ಅವ್ರ ಹತ್ರ ಮಾತಾಡೋಣ. ಐ ಆಮ್ ಸಾರಿ ಅಮ್ಮ. ಅಪ್ಪನ ಜೊತೆ ಮಾತಾಡೋಕ್ಕೆ ನಂಗೆ ತುಂಬ ಭಯ ಆಗುತ್ತೆ.
ಬಾಯ್. ಪಲ್ಲು, ಪಲ್ಲವಿ, ಐ ಓಕೆ? ಯಾ, ಐ ಆಮ್ ಫೈನ್. ಯಾರಾದರೂ ಜೊತೆಗೆ ಬಂದಿದ್ದಾರಾ? ಸರಿ, ಡಾಕ್ಟರ್ ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ. ನಾವು ಆಪ್ರೇಷನ್ ಥಿಯೇಟರ್ಗೆ ಹೋಗೋಣ, ಆಯಿತಾ? ಆದರೆ ಅಬೋಷನ್ ಅನ್ನೋದು ಬೇಸಿಕಲಿ ಒಂದು ಇನ್ನೋಸೆಂಟ್ ಮಗುನ ಮರ್ಡರ್ ಮಾಡೋದಲ್ವಾ? ಆ ಮಗುಗೆ ಯಾಕೆ ಚಾನ್ಸ್ ಕೊಡಬಾರ್ದು? ಅವಳು ಅವ್ರ ಬಾಡಿನ ಮಗು ಜೊತೆ ಶೇರ್ ಮಾಡಬೇಕು. ಆ ಪುಟ್ಟ ಮಗು ನೋವು ಫೀಲ್ ಮಾಡ್ಬೋದು, ಅಮ್ಮನ ವಾಯ್ಸ್ ಕೂಡ ಕೇಳ್ಬೋದು. ಪಲ್ಲವಿ, ಹೇ ಪಲ್ಲವಿ, ಏನಾಯ್ತು? ಏನಾಯ್ತು ಪಲ್ಲವಿ? ನಂಗೆ ಈ ಮಗು ಬೇಕು. ಆರ್ ಯು ಶ್ಯೂರ್? ಯಾ. ನಿಶ್ಚಲ್ ಜೊತೆ ಒಂದ್ಸತಿ ಮಾತಾಡು. ಅವನಿಂದ ನಿಜ ಮುಚ್ಚಿಡೋದು ಸರಿ ಇರಲ್ಲ. ಅವನು ಈ ಮಗುನ ಎಕ್ಸೆಪ್ಟ್ ಮಾಡಲ್ಲ. ನಿಮ್ಮಪ್ಪ ಏನು ಹೇಳ್ತೀಯಾ? ಅಪ್ಪಂಗೇನೂ ಹೇಳಲ್ಲ. ಅಪ್ಪಂಗೀಗಲೇ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಪ್ರೆಗ್ನೆನ್ಸಿನ ಜಾಸ್ತಿ ದಿನ ಮುಚ್ಚಡಕ್ಕಾಗಲ್ಲ ಪಲ್ಲವಿ. ನೀನ್ಯಾಕೆ US ಟ್ರಾವೆಲ್ ವೀಸಾ ಅಪ್ಲೈ ಮಾಡಬಾರ್ದು? ಅಪ್ಲಿಕೇಶನ್ ವೇಟ್ ಟೈಮ್ 8 days. ಮ್ಯಾಕ್ಸಿಮಮ್ ನೀನು 6 months ಅಲ್ಲಿ ಇರ್ಬೋದು. ಅವ್ನು ನನ್ನನ್ನು ನೋಡೋಕೆ ಅಲ್ಲಿಗೂ ಬಂದರೆ ಏನು ಮಾಡಲಿ? ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ಈ ಸಿಚುವೇಶನಿಂದ ಹೊರಗೆ ಬರಬೇಕು. I don't know what to do, Arth. ನಾವಿಬ್ರು ಎಷ್ಟು ಲಕ್ಕಿ ಗೊತ್ತಾ? ನಮ್ಮ ಬೇಬಿ 1 ವಾರದಲ್ಲೇ ಮನೆಗೆ ಬರ್ತಾ ಇದೆ. ನನಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಮತ್ತೆ ನೀ ಡಾಕ್ಯುಮೆಂಟ್ ಪೇಪರ್ಸ್ ಎಲ್ಲ ಫಿಲ್ ಮಾಡಾಯ್ತಾ? ಎಲ್ಲ ಆಗಿದೆ. ಅಪ್ಪ ಅಮ್ಮಂಗೆ ರಿಲೇಟಿವ್ಸ್ಗೆ ಫೋನ್ ಮಾಡಿ ಕರೆದಿದ್ದೀನಿ. ಬೇಬಿ ಬರೋ ಟೈಮಲ್ಲಿ ಅವರೆಲ್ಲರೂ ನಮ್ಮ ಜೊತೆನೇ ಇರ್ತಾರೆ. ಸೂಪರ್. ಅವರೆಲ್ಲರೂ ಬಂದಮೇಲೆ ಮೊದಲು ಚರ್ಚಿಗೆ ಕರ್ಕೊಂಡೋಗಿ ಆಮೇಲೆ ಮನೆಗೆ ಕರ್ಕೊಂಬರೋಣ. ಹಾಂ, ಫಾದರ್ ಇಮ್ಯಾನ್ಯುಯಲ್ ಜೊತೆ ಮಾತಾಡಿದ್ದೀನಿ. ಚರ್ಚಿಗೆ ಹೋಗ್ಬಿಟ್ಟೆ ಮನೆಗೆ ಬರೋದು. ಗುಡ್. ಹುಡುಗನ ಹೆಸರು ಚೇಂಜ್ ಮಾಡೋದಾ? ಬೇಡ, ಅಗತ್ಯ ಏನಿಲ್ಲ. ಅವನ ಹೆಸರು ಏನಿದೆನೋ ಅದೇ ಇರಲಿ. ಶ್ಯೂರ್? 100%. ಹುಡುಗನ ಕ್ರಿಶ್ಚಿಯನ್ ಆಗಿ ಬೆಳೆಸೋದು ಬೇಡವಾ ಹಾಗಿದ್ರೆ? ಬೇಡ ಜಾನ್, ಲೆಟ್ ಹಿಮ್ ಫಾಲೋ ಹಿಸ್ ಓನ್ ಬಿಲೀಫ್ಸ್. ಓಕೆ, ಸರಿ. ಹಾಗಿದ್ರೆ ನಾ ಕೋರ್ಟ್ ಪೇಪರ್ಸ್ ಎಲ್ಲ ಜೆರಾಕ್ಸ್ ತೊಗೊಂಡ್ಬರ್ತೀನಿ. ಓಕೆ. ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಧಾನವಾಗಿ ಅರಿವಾಗ್ತಿದೆ. ನನ್ನ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಇನ್ನೂ 1 ವಾರದಲ್ಲಿದೆ. ಮಗುನ ಮತ್ತೆ ನೋಡೋಕೆ ಕಾಯ್ತಾ ಇದ್ದೀನಿ. ಹೋಪ್ ಮಗು ಚೆನ್ನಾಗಿದೆ. ಮಗು ದೊಡ್ಡದಾದ್ಮೇಲೆ ನನ್ನ ಫ್ಯಾಮಿಲಿ ಅದನ್ನು ಆಕ್ಸೆಪ್ಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ.
ಪಲ್ಲವಿ ಅಲ್ಲಿ ಮೂಮೆಂಟ್ಸ್ ನೋಡಿ. ನೀವು ನಾಳೆ ಬಂದು ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೋಬೋದು. ಟೇಕ್ ಕೇರ್. ಥ್ಯಾಂಕ್ ಯು. ಐ ನೋ ದಿಸ್ ಈಸ್ ಅಮೇಸಿಂಗ್ ಅಲ್ವಾ? ಯಾ. ಅಣ್ಣ, ನನಗೆ 4 months ಪ್ರೆಗ್ನೆಂಟ್. ನೀನಿನ್ನು ಸ್ವಲ್ಪ ತಿಂಗಳಲ್ಲೇ ಅಂಕಲ್ ಆಗ್ತಿದ್ಯಾ. ನೀನು ಬೇಗ ಹುಷಾರಾಗಿ ನನ್ನ ಮಗು ಜೊತೆ ಆಡಬೇಕು ಅನ್ನೋದೇ ನನ್ನ ಆಸೆ. ಆರ್ತಿ ತುಂಬ ಬದಲಾಗಿದ್ದಾರಣ್ಣ. ಇತ್ತೀಚೆಗೆ ಅವ್ರು ನಿನ್ನ ನೋಡೋಕೆ ಕೂಡ ಬರ್ತಿಲ್ಲ. ಹೋಪ್ ನಿಶ್ಚಲ್ ನನ್ನನ್ನು ಈ ಸ್ಥಿತಿಲಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಐ ಮಿಸ್ ಯು ಸೋ ಮಚ್ ಅಣ್ಣ. ಸಿಂಗಲ್ ಸ್ಕ್ರೀನಲ್ಲಿ ಸಿನಿಮಾ ನೋಡೋ ಮಜಾನೇ ಬೇರೆ ಅಲ್ವಾ? ನಾನು ಯಾವಾಗಲೂ ಸಿಂಗಲ್ ಸ್ಕ್ರೀನಲ್ಲೇ ಜಾಸ್ತಿ ಸಿನಿಮಾ ನೋಡೋದು. ಮೀನಾಗಿ ಎಕ್ಸಾಮ್ ಇರಲಿಲ್ಲ ಅಂದರೆ ಅವಳು ಬರ್ತಾಯಿದ್ಲು, ಚೆನ್ನಾಗಿರ್ತಾಯಿತ್ತು. ಆರ್ ಯು ಸೀರಿಯಸ್? ಒಂದ್ಸಲ ನೀನು ಗಂಡನ ಜೊತೆ ಥಿಯೇಟರ್ ಫಿಲ್ಮ್ ನೋಡಿಲ್ವಾ? ಇಲ್ಲ, ಅವ್ರು ನನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಒಬ್ಬಳೇ ಹೋಗ್ತಿದ್ದೆ. ಓಕೆ, ನಾಟ್ ಬೋರ್ಡ್? ಹೇ ಇಲ್ಲ, ಆ್ಯಕ್ಚುಲಿ ಮೂವಿ ಸೂಪರ್ ಆಗಿತ್ತು. ನಾನು ಸಖತ್ ಎಂಜಾಯ್ ಮಾಡಿದೆ. ನಾವು ಪರಿಚಯ ಆಗಿ 3 ತಿಂಗಳಾಯ್ತಲ್ಲ. ನನಗೆ ನಿನ್ನ ಬಗ್ಗೆ ಇಷ್ಟ ಆಗಿದ್ದ ವಿಷಯ ಏನು ಗೊತ್ತಾ? ಏನು? ನೀನು ಯಾನ್ ಮಾಡಿದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತೀಯ. ಸೀರಿಯಸ್ಲಿ? ಅಷ್ಟೇ ನನ್ನ ಕಂಡ್ರೆ ನಿನ್ಗೆ ಇಷ್ಟ ಆಗೋದು? ಯು ಆರ್ ಅಡಾರಬಲ್. ಥ್ಯಾಂಕ್ ಯು. ನಿನ್ ಕಂಡ್ರೆ ನನ್ಗೇನು ಇಷ್ಟ ಗೊತ್ತಾ? ಏನು? ನಿನ್ ಕಲೀಗ್ ಜೊತೆ ಫ್ರೆಂಡ್ ಆಗಿರ್ತೀಯ, ಮಕ್ಕಳ ಜೊತೆ ಮಗು ಆಗಿರ್ತೀಯ. ಐ ಆಮ್ ಶ್ಯೂರ್ ನೀನ್ ಹೆಂಡತಿಗೆ ಗ್ರೇಟ್ ಲವರ್ ಆಗಿರ್ತೀಯ. ಥ್ಯಾಂಕ್ ಯು. ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಿದ್ಯಲ್ಲ. ಆರ್ ಯು ಶ್ಯೂರ್? ನಾನು ದಪ್ಪ ಕಾಣ್ತಿಲ್ವಾ? ಇಲ್ಲ. ಯುನೋ, ನಾನು ಈ ಡ್ರೆಸ್ಸಲ್ಲಿ ಫಿಟ್ ಆಗಬೇಕು ಅಂತ ತುಂಬ ವರ್ಕೌಟ್ ಮಾಡಿದ್ದೆ. ಬೇರೆಯವ್ರು ನಿನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ಯೋಚನೆ ಮಾಡಬೇಡ. ಜಸ್ಟ್ ಬಿ ಯೋರ್ ಸೆಲ್ಫ್. ನನ್ನ ಯಾರೂ ಲವ್ ಮಾಡಿಲ್ಲ. ಇನ್ನೊಬ್ರ ಪ್ರೀತಿ ಹೇಗಿರುತ್ತೆ ಅಂತಲೇ ನಂಗೆ ಗೊತ್ತಿಲ್ಲ. ಆರ್ತಿ, ಐ ಲವ್ ಯು. ಇದು ಯಾರು? ಇದು ನಾನು. ಇದು? ಇದು ನೀವು. ಇದು ನಾನು. ಇದು? ಇದು ಆರ್ತಿ ಆಂಟಿ. ಆರ್ತಿಯಾ?
So ನೈಸ್. cute. That's very nice. Thank you so much. ನೀರು ಇಟ್ಕೊಂಡ್ಯಾ ಜಾನ್? ಇದೆ ಬಾ. ಸಾಕು ನನಗೆ. ಥ್ಯಾಂಕ್ ಯು. ಅಮಿಲಿಯಾ ಏನು ಗೊತ್ತಾ, ನಮ್ಮ ಲೋನ್ಸ್ ಎಲ್ಲ ನಾವು ಆದಷ್ಟು ಬೇಗ ರಿಪೇ ಮಾಡ್ಬೋದು. ಗ್ರೇಟ್. ದುಡ್ಡು ಹೇಗೆ ಅರೇಂಜ್ ಮಾಡ್ತಿದ್ಯಾ? ಮೈಸೂರಲ್ಲಿ ನಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದೆ ಅಂತ ಹೇಳ್ತಿದ್ನಲ್ಲ, ಹ್ಞೂ. ಅದನ್ನು ಸೆಲ್ ಮಾಡ್ತಿದ್ದೀನಿ. ಒಬ್ಬ ಬೈಯರ್ ಸಿಕ್ಕಿದ್ದಾನೆ, ಒಳ್ಳೆ ಕೋಟು ವರ್ಕೌಟ್ ಆಗ್ತಾ ಇದೆ. ಎಲ್ಲ ಅಂದ್ಕೊಂಡಂಗಾದ್ರೆ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಫೈನಲೈಸ್ ಆಗುತ್ತೆ. ಕಂಪ್ಲೀಟ್ ಪ್ರಾಪರ್ಟಿನ ಸೆಲ್ ಮಾಡ್ತಿದ್ಯಾ? ಬೇರೆ ಆಪ್ಷನ್ ಏನಿದೆ? ಒಂದ್ಸತಿ ಡಿಸ್ಕಸ್ ಮಾಡ್ಬೋದಾಗಿತ್ತಲ್ವಾ? ಇನ್ನು 2 ವರ್ಷದಲ್ಲಿ ಆ ಪ್ರಾಪರ್ಟಿ ವ್ಯಾಲ್ಯೂ ಹೆಚ್ಚಾಗುತ್ತೆ. ಕರೆಕ್ಟು, ಬಟ್ ನಮಗೆ ಟೈಮ್ ಎಲ್ಲಿದೆ ಅಮೇಲಿಯಾ? ವೈ ಡೋಂಟ್ ಯು ಲಿಸನ್ ಟು ಮೀ ಜಾನ್? ಅಮೇಲಿಯಾ, ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಇನ್ನು ಎಷ್ಟು ದಿನ ಅಂತ ಹಿಂಗೆ ಜೀವನ ಮಾಡೋದು? ತಲೆಮರೆಸ್ಕೊಂಡು ಇರೋಕ್ಕಾಗತ್ತಾ? ನಾನು ನನ್ನ ಡ್ಯಾಡ್ ಹತ್ರ ಹೆಲ್ಪ್ ಕೇಳ್ತಿದ್ದೆ. ಯು ಹ್ಯಾವ್ ಟೇಕನ್ ಅ ನಿಮ್ಮ ಹೇಸ್ಟಿ. ಅಪ್ಪನ ಹತ್ರ ಹೆಲ್ಪ್ ಎಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲ. ಹಾಯ್. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕು. ಇನ್ನೆಷ್ಟು ಟೈಮ್ ಬೇಕು? ಡ್ಯಾಮೇಜ್ ಆಗಿದೆಯಲ್ಲ. ಇದು ನನ್ನ ತಪ್ಪು. ಸೊ ನಿನ್ನ ತಪ್ಪಕ್ಕೆ ನಾನು ಬೆಲೆ ಕಟ್ಟಬೇಕಾ? ನಿಶ್ಚಲ್, ನಾನು ನಿಮಗೆಲ್ಲ ಪಲ್ಲವಿ, ಯಾರಿ ಮಗು ತಂದೆ? ನಿನ್ನನ್ನು ಕೇಳ್ತಿರೋದು ಯಾರೇ ಮಗು ತಂದೆ ಅಂತ. ನನ್ನ ಎಕ್ಸ್ ಬಾಯ್ ಫ್ರೆಂಡ್. ಮದುವೆ ಆದ್ಮೇಲೆ ಕೂಡ ಅವ್ನು ಮೀಟ್ ಮಾಡ್ತಿದ್ದೆ ಪಲ್ಲವಿ. ಇಲ್ಲ ನಿಶ್ಚಲ್, ಸುಳ್ಳು ಹೇಳ್ಬೇಡ. ನೀನು ಪ್ರೆಗ್ನೆಂಟ್ ಅಂತ ಗೊತ್ತಿತ್ತು. ಇಲ್ಲ. ಅದಕ್ಕೆ ಫ್ಯಾಮಿಲಿ ಸ್ಟಾರ್ಟ್ ಮಾಡಕ್ಕೆ ಇಷ್ಟ ಇರಲಿಲ್ಲ ನಿನಗೆ. ಇಲ್ಲ ನಿಶ್ಚಲ್, ನನಗೇನು ಗೊತ್ತಿರಲಿಲ್ಲ. ನಿಶ್ಚಲ್ ಪ್ಲೀಸ್. ನಿಶ್ಚಲ್, ನಿಶ್ಚಲ್ ಪ್ಲೀಸ್. ನನ್ನೇ ಬಿಟ್ಟೋಗ್ಲಿಲ್ಲ ಪಲ್ಲವಿ. ನಾನೇನು ತಪ್ಪು ಮಾಡಿದ್ದೆ? ನೀವೀ ಮಗುನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅಬೌಟ್ ಮಾಡ್ತಿಲ್ವಾ? ಇಲ್ಲ, ಅಬಾರ್ಷನ್ ಇಸ್ ಈಕ್ವಲ್ ಟು ಮರ್ಡರ್ ಅಂತ ನೀವೇ ಹೇಳ್ತಿದ್ರಲ್ಲ. ನಾನಿದನ್ನ ಅಬಾರ್ಟ್ ಮಾಡ್ತಿಲ್ಲ. ನನ್ನೇ ಮದುವೆ ಆದೆ ಪಲ್ಲವಿ. ನಾನೇನು ತಪ್ಪು ಮಾಡಿದ್ದೆ? ಮದುವೆ 2 ವೀಕ್ಸ್ಗೆ ಗೊತ್ತಾಗಿತ್ತು ನಾನು ಪ್ರೆಗ್ನೆಂಟ್ ಅಂತ. ನನಗೆ ಮುಂಚೆ ಗೊತ್ತಿರಲಿಲ್ಲ. ನಾನು ಯಾವತ್ತಾದ್ರೂ ಲವ್ ಮಾಡ್ದ? ನನ್ನ ಬಿಡು ಪಲ್ಲವಿ. ಇಷ್ಟು ದಿನ ನಾನು ಏನು ಅನ್ಭವಿಸ್ತೀನಿ ಗೊತ್ತಿಲ್ಲಲ್ಲ ನನಗೆ. ನನಗೆ ಮ್ಯಾಟ್ರ್ ಆಗಲ್ಲ. ಇಲ್ಲ, ನಾನು ಲೆಟ್ ಸೆಟಲ್ ದಿಸ್ ಪಲ್ಲವಿ. ನಾವಿಬ್ರು ಜೊತೆಗಿದ್ದು ಏನು ಯೂಸ್ ಇಲ್ಲ. ನಾನು ಲಾಯರ್ ಕನ್ಸಲ್ಟ್ ಮಾಡ್ತೀನಿ. ಪ್ಲೀಸ್ ಲೀವ್. ನಿಶ್ಚಲ್, ಇದು ನನ್ನ ತಪ್ಪು. ನಿಶ್ಚಲ್,
ನಿಶ್ಚಲ್, ಅವಳು ನಿನ್ನೆ ಲವ್ ಮಾಡ್ತಿರೋದು. ಅವಳು ಪರ್ಪಸ್ ಆಗಿ ಇದನ್ನೆಲ್ಲ ಮಾಡಲಿಲ್ಲ. ಅವಳ ಬಾಯ್ ಫ್ರೆಂಡ್ನ ಮದುವೆ ಆಗೋದು ಅವಳ ತಂದೆಗೆ ಇಷ್ಟ ಇರಲಿಲ್ಲ. ಅವ್ರ ಮಾತಿಗೆ ಗೌರವ ಕೊಟ್ಟು ನಿನ್ನನ್ನು ಮದುವೆ ಆದ್ಲು. ಮದುವೆಗೂ ಮುಂಚೆ ನಿಜ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಅವಳ ತಂದೆಗೆ ವಿಷಯ ಗೊತ್ತಾದರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಪ್ಲೀಸ್ ನಿಶ್ಚಲ್, ನನ್ನ ಮಗಳು ಡಿಪ್ರೆಷನ್ಗೆ ಹೋಗೋ ಮುಂಚೆ ಅವಳನ್ನು ಅಕ್ಸೆಪ್ಟ್ ಮಾಡಿ, ಅವಳ ಹತ್ರ ಮಾತಾಡಿ ಪ್ಲೀಸ್. ಎಲ್ಲ ನಾರ್ಮಲ್ ಆಗಿದೆ. ಜಸ್ಟ್ ನೆಕ್ಸ್ಟ್ ವೀಕ್ ಮತ್ತೆ ಒಂದ್ಸತಿ ಡಾಕ್ಟರ್ನ ಮೀಟ್ ಮಾಡಿ, ಆಯಿತಾ? ಶೋರ್. ಪಲ್ಲವಿ, ಐಮ್ ಸಾರಿ, ನಾನು ನಿಶ್ಚಲ್ ರಿಪೋರ್ಟ್ಸ್ ಕೊಟ್ಬಿಟ್ಟೆ. ಇಟ್ಸ್ ಓಕೆ. ನಿನಗೆ ನನ್ನ ಪಾಸ್ಟ್ ಗೊತ್ತಿರಲಿಲ್ಲ ಅಲ್ವಾ? ಕಾಲ್ ಮಾಡಿದ್ರಾ? ಅವನು ನನ್ನ ಕಾಲ್ಸ್ ರಿಸೀವ್ ಮಾಡಲ್ಲ. ನಾನೊಂದ್ಸತಿ ಟ್ರೈ ಮಾಡಲಾ? ಇಟ್ಸ್ ಓಕೆ. ಐ ಥಿಂಕ್ ಅವನಿಗೆ ನಾನು ಅವನ ಲೈಫಲ್ಲಿರೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಅದು ಹಾಗಲ್ಲ ಪಲ್ಲವಿ, ಒಂದ್ಸತಿ ಟ್ರೈ ಮಾಡಿ ನೋಡಿ. ದಿಸ್ ನೋ ಹಾರ್ಮ್ ಅಲ್ವಾ? ಆರ್ ಯು ಶ್ಯೂರ್? ಓಕೆ. ರೀ, ಹಾಂ, ಈ ಸೂಜಿಗೆ ಒಂಚೂರು ದಾರ ಹಾಕ್ಕೊಡ್ತೀರಾ? ನಿಮ್ಮ ಶರ್ಟಲ್ಲಿ ಬಟನ್ ಕಿತ್ತು ಹೋಗಿದೆ, ಹಾಕ್ಕೊಡ್ತೀನಿ. ಕೊಡು. ನನಗೆ ಯಾಕೆ ವಿಷಯ ಮುಂಚೆನೇ ಹೇಳಲಿಲ್ಲ? ಈ ವಿಷಯನ ನಿಮ್ಮಿಂದ ಸೀಕ್ರೆಟ್ ಆಗಿಡು ಅಂತ ಪಲ್ಲವಿನೇ ಹೇಳಿದ್ದು. ಸೀಕ್ರೆಟ್ ಆಗಿಟ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ಗೊತ್ತಾಗ್ಲಿಲ್ವಾ? ನೋಡು, ಅವಳನ್ನ ವಾಪಸ್ ಮನೆಗೆ ಕರೆಯೋಣ. ನಾನು ಅವಳ ಹತ್ರ ಮಾತಾಡಬೇಕು. ಆ ಆರ್ತಿ ಮನೆಗೆ ಯಾಕೆ ಹೋಗಿದ್ದಾಳೆ ಅವಳು? ಅವಳು ನಮ್ಮ ಮನೆಗೆ ಬಂದರೆ ರಿಲೇಟಿವ್ಸ್ ಎಲ್ಲ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ರಿಗೂ ಅವಮಾನ ಆಗತ್ತೆ ಅಂತ. ಈಗ ಸಾಕಷ್ಟು ಅವಮಾನ ಆಗಿಲ್ವಾ ನಮಗೆ? ಇದನ್ನೆಲ್ಲ ಮುಂಚೆನೆ ನನಗೆ ಯಾಕೆ ಹೇಳಲಿಲ್ಲ? ನನ್ನಿಂದ ಯಾಕೆ ಮುಚ್ಚಿಟ್ಲು ಅವಳು? ಅವಳಿಗೆ ನಿಮ್ಮ ಬಗ್ಗೆ ತುಂಬ ಭಯ ಇತ್ತು ರೀ. ಅವಳು ಮುಂಚೆ ಲವ್ ಮಾಡ್ತಿದ್ದ ಹುಡುಗನ ನೀವು ಒಪ್ಕೊಂಡಿರಲಿಲ್ಲ. ಅವಳು ಹಳೆ ಬಾಯ್ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿದ್ಲ? ಇಲ್ಲ, ಅವನ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾನೆ. ಮತ್ತೆ ಏನು ಮಾಡೋದು? ಇಲ್ಲಿ ನೋಡು, ನಾನು ಅವ್ರಿಗೆ ಒಳ್ಳೆ ತಂದೆ ಆಗಿದ್ದೀನ? ನನ್ನ ಮಕ್ಕಳಿಗೆ ಏನು ಬೇಕೋ ಅದನ್ನ ನಾನು ಮಾಡಿದ್ದೀನ? ಅವ್ರಿಗೆ ಏನು ಖುಷಿ ಆಗುತ್ತೋ ಅದನ್ನೇ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬಹುಶಃ ಅವ್ರ ಪ್ರಯಾರಿಟೀಸ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ.
ಇಲ್ಲ ರೀ, ಮಕ್ಳಿಗೆ ಯಾವ್ದು ಒಳ್ಳೇದೋ ನೀವು ಅದನ್ನೇ ಮಾಡಿದ್ದೀರಾ. ಅದ್ರ ಬಗ್ಗೆ ನೀವು ವರಿ ಮಾಡಬೇಡಿ. ಇಲ್ಲಿ ನೋಡು, ಹೋಗ್ಲಿ, ನಾನು ನಿನಗೆ ಒಳ್ಳೆ ಗಂಡ ಆಗಿದ್ದೀನ? ನಿನಗೆ ನನ್ನ ಮೇಲೆ ಈಗಲೂ ಸಂಪೂರ್ಣ ನಂಬಿಕೆ ಇದೆಯಾ? ಯಾಕ್ರಿ ಒಳ್ಳೆ ಮಕ್ಳ ಥರ ಹುಚ್ಚುಚ್ಚಾಗಿ ಏನೇನೋ ಪ್ರಶ್ನೆಗಳನ್ನ ಕೇಳ್ತಿದ್ದೀರಲ್ಲ? ನನಗೆ ನಿಮ್ಮ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ ರೀ. ಹಾಯ್. ಹಾಯ್. ಬನ್ನಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಇಲ್ಲ, ಇಲ್ಲೇ ಹತ್ರದಲ್ಲಿ ಬಸ್ ಸ್ಟಾಪ್ ಇದೆ, ನಾ ಹೋಗ್ತೀನಿ. ಥ್ಯಾಂಕ್ ಯು. ಪರವಾಗಿಲ್ಲ, ಬನ್ನಿ. ಇಟ್ಸ್ ಓಕೆ, ಬನ್ನಿ. ಸಂಬಂಧಕ್ಕೆ ಕ್ಷಮಿಸುವ ಗುಣವಿಲ್ಲವೇ? ನಿಷ್ಠೆಯಿಂದ ಇರುವೆನು ನಾನು, ಪ್ರಾಣಕ್ಕಿಂತ ಪ್ರೀತಿಸುವೆ ನಿನ್ನನು. ನಿನ್ನಯ ದುಡುಕಿಗೆ ಮುಗ್ಧ ಮನಕ್ಕೆ ದಾರುಣ ಯಾತನೆಯೇ, ಬಯಕೆಗಳು ಚದುರಿದವು ಅರಳುವ ಮೊದಲೇ. ಬರಿಸಿಡಿಲೊಂದು ಬಡಿತಲ್ಲ, ಬಾಯ್. ಥ್ಯಾಂಕ್ ಯು. ಹೃದಯದ ಆಳಕ್ಕೆ ನಿಶ್ಚಲ್, ಅವಳ ಪಾಸ್ಟಲ್ಲಿ ಏನೋ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಇವಾಗ ಸಾರಿ ಕೇಳ್ತಾ ಇದ್ದಾಳೆ ತಾನೆ? ಇನ್ನ ಏನ್ ಮಾಡ್ಬೇಕು? ನಿಶ್ಚಲ್, ಹಾಂ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ? ನಿಶ್ಚಲ್, ಹೇಳಿ, ಏನು ವಿಷಯ? ನನ್ನ ರಿಪೋರ್ಟ್ಸ್ನ ಇಲ್ಲೇ ಮರ್ತು ಹೋಗಿದ್ದೆ. ನೀವು ಕೂತಿರಿ, ನಾನು ಹೋಗಿ ತರ್ತೀನಿ. ತೋಳಿ. ಥ್ಯಾಂಕ್ ಯು. 2 ನಿಮಿಷ ಮಾತಾಡ್ಬೋದಾ ನಿಮ್ಮ ಜೊತೆ? ಪಲ್ಲವಿ ಬಗ್ಗೆ ಆಗಿದ್ರೆ ದಯವಿಟ್ಟು ಹೊಡಿ. ಅವಳಿಗೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟ ಇದೆ. ನಂಗೆ ಅವಳ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನೀವು ಪಲ್ಲವಿಗೆ ಯಾಕೆ ಸೆಕೆಂಡ್ ಚಾನ್ಸ್ ಕೊಡಬಾರ್ದು? ನಮ್ಮ ಮತ್ತೇನೋ ಒಂದು ಸುಳ್ಳು. ಅವಳನ್ನು ಯಾವತ್ತೂ ಪ್ರೀತಿಸಲಿಲ್ಲ. ಅವಳು ನಿಮ್ಮನ್ನು ಬಿಡಬೇಕು ಅಂತಿದ್ರೆ ಡಿವೋರ್ಸ್ ಕೊಡ್ತಿದ್ಲು ಅಲ್ವಾ? ಅವಳನ್ನು ಲವ್ ಮಾಡಿದರೆ ನಿಜ ಹೇಳ್ತಿದ್ಲು.
ಸೆಪ್ರೇಷನ್, ಡಿವೋರ್ಸ್ ಕೊಟ್ಟ ಹಾಗೆ. ನಾನು ಯಾಕೆ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಅಂತ ಅವಳಿಗೆ ಹೇಳಿದ್ದೀನಿ. ಆದ್ರೂ ಅವಳು ನಿಮಗೋಸ್ಕರ ಅಬಾರ್ಷನ್ ಮಾಡ್ಸೋಕ್ಕೆ ರೆಡಿ ಇದ್ಲು. ನಿಶ್ಚಲ್, ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ನಾನು ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ನಿಮ್ಮ ಗಂಡ ನಿಮ್ಗೆ ಮೋಸ ಮಾಡಿದ್ರೆ ಅವ್ನು ಅಕ್ಸೆಪ್ಟ್ ಮಾಡ್ತಿದ್ರಾ? ಅಮೇಲಿಯಾ, ಅಮೇಲಿಯಾ ಎಲ್ಲಿಗೆ ಪ್ಯಾಕ್ ಮಾಡ್ಕೊತಾ ಇದೆಯಲ್ಲ? ಅಮೇಲಿಯಾ, ಅರ್ಥ ಮಾಡ್ಕೋ, ಇಟ್ ವಾಸ್ ಅ ಮಿಸ್ಟೇಕ್. ನಾನು ಅವತ್ತು ಕೂಡ್ತಿದ್ದೆ ಆ್ಯಂಡ್ ಯು ನೋ ದಟ್ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಅರ್ಥ ಮಾಡ್ಕೋ. ಅಮೇಲಿಯಾ, ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ಅಮೇಲಿಯಾ, ನಿಂತ್ಕೋ. ಒಂದು ನಿಮಿಷ ನನ್ನ ಮಾತು ಕೇಳಿಲ್ಲ. ನಿಂತ್ಕೋ ಇಲ್ಲಿ. ಬಿಡು ನನ್ನ. ನಾ ಹೇಳೋದು ಸ್ವಲ್ಪ ಕೇಳು. ವೈ ಡು ಯು ವಾಂಟ್ ಮೀ ನೌ? ನಮ್ಮಿಬ್ರು ರಿಲೇಶನ್ಶಿಪ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ ನಾನು? ಅಮೇಲಿಯಾ, ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಯಾ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ನಾ ಇದೆಲ್ಲ ಬೇಕು ಅಂತ ಮಾಡಿದ್ನಾ? ನಿಮ್ಮಮ್ಮ ಅಗೇನ್ಸ್ಟ್ ಜಗಳ ಮಾಡಿದ್ದೀನಿ. ನಿಮಗೋಸ್ಕರ ಇನ್ನೊಂದು ಸಂಬಂಧ ಹುಡುಕ್ತಾ ಇದ್ರು ಅವರು. ನಾ ಅದು ಯಾವತ್ತೂ ಒಪ್ಪಿರಲಿಲ್ಲ ಗೊತ್ತಾ? ನೀನನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಈ ಥರ ಮಾಡ್ತಿದ್ಯಾ ಜಾನ್? ಟ್ರಸ್ಟ್ ಮೀ ಅಮೇಲಿಯಾ, ಐ ಲವ್ ಯು. ಇಲ್ಲಾಂದ್ರೆ ನಾನು ನಿನ್ನ ಜೊತೆ ಕನ್ಫೆಸ್ ಮಾಡ್ತಾ ಇರಲಿಲ್ಲ. ಯು ನೋ ವಾಟ್? ಯು ಜಸ್ಟ್ ಲವ್ ಯುವರ್ ಸೆಲ್ಫ್. ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ನೋಡಕ್ಕೆ ಬಂದೆ ಅಲ್ಲ? ನಂಗೆ ಗೊತ್ತು ನೀನು ಇನ್ನೂ ನನಗೆ ಕ್ಷಮಿಸಿಲ್ಲ ಅಂತ. ಅಬಾರ್ಷನ್ ಆದಮೇಲೆ ನೀನು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ಯಾ ಅಂತ ನಂಗೆ ಗೊತ್ತು ಅಮೇಲಿಯಾ. ನೀನು ಈ ಥರ ಡಿಸಿಷನ್ ತೊಗೊಂಡಿದ್ದಕ್ಕೆ ನಂಗೆ ಹಾರ್ಡ್ ಫೀಲಿಂಗ್ಸ್ ಏನಿಲ್ಲ. ನೀವು ಒಂದೇ ಒಂದು ಅಶ್ಯೂರೆನ್ಸ್ ಕೊಡ್ಬೋದು, ಫ್ಯೂಚರಲ್ಲಿ ನಮ್ಮ ರಿಲೇಷನ್ಶಿಪ್ ಡಿಸ್ಟರ್ಬ್ ಆಗಲ್ಲ. ನಾವು ಯಾಕೆ ನಮ್ಮ ರಿಲೇಷನ್ಶಿಪ್ ಬಗ್ಗೆ ಇನ್ನೊಂದು ಸತಿ ಯೋಚನೆ ಮಾಡಬಾರ್ದು? ಹಳೆದೆಲ್ಲ ಮರೆತು ಲೆಟ್ಸ್ ಟ್ರೈ ಟು ಮೂವ್ ಆನ್. ಕ್ಯಾರಾದಲ್ಲಿ ಅಡಾಪ್ಷನ್ಗೆ ಅಪ್ಲೈ ಮಾಡ್ದಾ? ಮಾಡಿದ್ದೀನಿ. ಮಗು ಯಾವಾಗ ಸಿಗ್ಬೋದು ನಮಗೆ? ಅದಕ್ಕಿನ್ನೂ ಟೈಮ್ ಆಗುತ್ತೆ. ಅಡಾಪ್ಷನಿಗೆ ಈಗ ಅಪ್ಲೈ ಮಾಡಿದ್ದೀನಿ. ಲಾಂಗ್ ವೇಟಿಂಗ್ ಟೈಮ್ ಇದೆ. ಒಂದು ಮಗುನ ಸೆಲೆಕ್ಟ್ ಮಾಡಿದ್ದೀನಿ. ಐ ಹೋಪ್ ವಿ ಗೆಟ್ ಹಿಮ್. ನಮಗೆ ಬೇರೆ ಏನು ಆಪ್ಷನ್ ಇತ್ತು, ತೋರಿಸ್ತೀಯಾ? ನೀನು ಚೆನ್ನಾಗಿದ್ಯಾ ಅಂತ ಭಾವಿಸ್ತೀನಿ. ತುಂಬಾ ಚೇಂಜಸ್ ಆಗ್ತಿದೆ, ಮೆಂಟಲಿ, ಫಿಸಿಕಲಿ. ದೇವರು ನನಗೆ ಯಾವುದೇ ಸೊಲ್ಯೂಷನ್ಸ್ ತೋರಿಸ್ತಿಲ್ಲ. ಇಡೀ ಜಗತ್ತೇ ನಿನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಿದ್ರು ಪರವಾಗಿಲ್ಲ.
ಐ ವಿಲ್ ನೆವರ್ ಗಿವ್ ಅಪ್ ಆನ್ ಯು ಕಂದ. ಈ ಫೈಟಲ್ಲಿ ನಾನು ನೀನು ಜೊತೆಗೆ ಇರ್ತೀವಿ. ಕೀ ತೊಗೊಂಡ್ಯಾ? ಹಾಂ ತೊಗೊಂಡಿದ್ದೀನಿ. ಅಮಲಿಯಾ, ನಾವು ಹೊರಡ್ತಾ ಇದೀವಿ ಅಂತ ಪಲ್ಲವಿಗೊಂದು ಮಾತು ಹೇಳ್ಬಿಡು. ಹೇಳಿ ಬರ್ತೀನಿ. ಹಾಯ್ ಪಲ್ಲವಿ, ಗುಡ್ ಮಾರ್ನಿಂಗ್. ಹಾಯ್, ಹೌ ಆರ್ ಯು ಫೀಲಿಂಗ್ ಟುಡೇ? ಬೆಟರ್. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಜಾನ್ ಅಡಾಪ್ಷನ್ಗೆ ಒಪ್ಕೊಂಡ್ರು. ವಾವ್, ದಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು. ಸರಿ, ನಾವು ಹೋಗಿ ಬರ್ತೀವಿ. ಪ್ಲೀಸ್ ಲಾಕ್ ದ ಡೋರ್ ಆ್ಯಂಡ್ ಪೇಪರ್ ತೊಗೊಂಡು ಬರ್ತಾನೆ ಅನ್ಸುತ್ತೆ. ಅವ್ನಿಗೆ ಹೇಳು ನಾಳೆ ಬಿಲ್ ಕೊಡ್ತೀವಿ. ಓಕೆ, ಆ್ಯಂಡ್ ಕಾಲ್ ಮೀ ಇಫ್ ಯು ವಾಂಟ್ ಸಮಥಿಂಗ್. ಶೋರ್. ಐ ಓಕೆ? ಯಾ, ಐಮ್ ಓಕೆ. ಟೇಕ್ ಕೇರ್. ಯಾರು ನೀವು? ಪೇಪರ್ನವರಾ? ನಾಳೆ ಬನ್ನಿ. ಅಲ್ಲ, ಜಾನಿಗೆ ಸಾಲ ಕೊಟ್ಟಿರೋರು, ವಾಪಸ್ ತೊಗೊಳಕ್ಕೆ ಬಂದಿದ್ದೀವಿ. ಜಾನ್ ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಅಮೆಲಿಯಾ? ಅವರು ಇಲ್ಲ, ಅವ್ರು ಅವ್ರ ಜೊತೆ ಹೋಗಿದ್ದಾರೆ. ನೀವು ನಾಳೆ ಬನ್ನಿ. ಯಾರು ನೀವು? ಯಾಕೆ ಹೇಗೆ ಮನೆಗೆ ನುಗ್ತಿದ್ದೀರಾ? ಊರವ್ರು ದುಡ್ಡು ತಗೊಂಡು ಮಜಾ ಮಾಡ್ತಾವ ನೋಡೋ ಬಳಿ ಮಗ. ಏಯ್, ನೀನ್ ಆರು ನೋಡೋ. ಏಯ್, ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ನೀವು ನಾಳೆ ಬನ್ನಿ ಪ್ಲೀಸ್. ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ ನಿಮ್ಗೆ? ನಾಳೆ ಬನ್ನಿ. ನೀವು ಮನೆ ಒಳಗೆ ಯಾಕೆ ನುಗ್ತಿದ್ದೀರಾ? ಹಲೋ, ನೀವಿಗೇನು ಹೊರಡ್ತೀರಾ ಇಲ್ಲ ನಾನು ಪೊಲೀಸಿಗೆ ಫೋನ್ ಮಾಡ್ಲಾ? ಅಮ್ಮ, ಏನಾಯ್ತು? ಬಾಗ್ಲು ಮುಚ್ಚೋ. ಅಯ್ಯೋ, ಏನೋ ಮಾಡಕ್ಕೋಗಿ ಏನೋ ಆಯ್ತಲ್ಲೋ. ಬದುಕಿದಾಳ ನೋಡೋಳು. ಉಸಿರಿದೆ. ಗುರು, ಕ್ಯಾಶ್ ಸಿಕ್ತು. ಏನಾಯ್ತು? ಏನಾಯ್ತು? ನಡೀರೋ, ಬೇಗ ಬೇಗ ನಡೀರೋ. I love you, Pallavi. Pallavi? 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 Pallavi, ಎದ್ದೇಳಿ. ಪಲ್ಲವಿ, ವೇಕ್ ಅಪ್. 2 ನಿಮಿಷ. ICU ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಲ್ಲವಿ, ಪ್ರಜ್ಞೆ ಬರೋಕ್ಕೆ ಇನ್ನು ಸ್ವಲ್ಪ ಹೊತ್ತಾಗತ್ತೆ. ವಿ ವಿಲ್ ಕೀಪ್ ಹರ್ ಇನ್ ಮೆಡಿಕಲ್ ಅಬ್ಸರ್ವೇಷನ್ ಫಾರ್ ಫ್ಯೂ ಮೋರ್ ಡೇಸ್. ಮಗು ಹೇಗಿದೆ ಡಾಕ್ಟರ್? ಮಗು ಕಂಡೀಷನ್ನ ನಾವು ತುಂಬ ಕ್ಲೋಸಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಅವ್ರ ರಿಲೇಟಿವ್ಸ್ಗೆ ನೀವು ಇನ್ಫಾರ್ಮ್ ಮಾಡಿದ್ದೀರಾ? ಹಾಂ, ನಾನು ಅವ್ರ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ. ಗುಡ್. ಸೊ ಪೇಷಂಟ್ ID ಪ್ರೂಫ್ ತೊಗೊಂಡ್ಬಿಟ್ಟು ನೀವು ರಿಸೆಪ್ಷನಲ್ಲಿ ಸಬ್ಮಿಟ್ ಮಾಡಿಬಿಡಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾ.
ಅಮೇಲಿಯಾ, ಆರ್ತಿ ಮನೆಯಿಂದ ಹೊರಟ ಮೇಲೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಿಮ್ಮ ಬಗ್ಗೆನೂ ಯೋಚನೆ ಮಾಡಿದೆ. ಸಿನ್ಸ್ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್ ನಾವು, ನಿನ್ನ ನಿಶ್ಚಲ್ ಜೊತೆ ಮಾತಾಡ್ದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್ ಪಲ್ಲವಿ. ಐ ಆಮ್ ಅಟ್ಲೀಸ್ಟ್ ಗ್ಲ್ಯಾಡ್ ನೀವು ನನ್ನ ಬಗ್ಗೆ ಥಿಂಕ್ ಮಾಡಿದ್ರಿ ಅಂತ. ನೀವು ನನ್ನ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು. ದಟ್ಸ್ ಸೋ ನೈಸ್ ಆಫ್ ಯು. ನಿಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರಾ? ಇಲ್ಲ. ವಾಟ್ ಹ್ಯಾವ್ ಯು ಥಾಟ್? ಅವ್ರ ಮನೆಗೆ ವಾಪಸ್ ಹೋಗ್ತೀರಾ? ನನ್ನ ಹಸ್ಬೆಂಡ್ ಬಂದರು ಅನಿಸುತ್ತೆ. ಓಹ್, ನೋ 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 ನೋ, ಯು ಟೇಕ್ ರೆಸ್ಟ್, ನಾನು ಹೋಗಿ ನೋಡ್ತೀನಿ. Pallavi, this is my husband John Pallavi. ಹಾಯ್. ಹಾಯ್, ಹೇಗಿದ್ದೀರಾ? ಫೈನ್. Pallavi is 5 months pregnant. ಇಷ್ಟು ದಿನ ನಾನೇ ಅವ್ರನ್ನ ನೋಡ್ಕೊತಾ ಇದ್ದೆ ಹಾಸ್ಪಿಟಲಲ್ಲಿ. ಓಹ್, ಸರಿ, ನಾನು ಊಟಕ್ಕೆ ರೆಡಿ ಮಾಡ್ಕೊಂಡು ಬರ್ತೀನಿ. ಸಾರಿ ಪಲ್ಲವಿ. ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನಿನಗೋಸ್ಕರ ಎಷ್ಟು ಹುಡುಕ್ತಿದ್ದೆ ಗೊತ್ತಾ ಜಾನ್? ಎಲ್ಲ ಕಡೆ ಸಾಲ ಮಾಡಿದ್ದೆ. ಸಾಲ ಕೊಟ್ಟವರೆಲ್ಲ ಬೆನ್ನ ಹಿಂದೆ ಬಿದ್ದಿದ್ರು. ಮದುವೆ ಆದಮೇಲೆ ನೀನು ಮೂವ್ ಆನ್ ಆಗ್ತೀಯ ಅಂತ ಅಂದ್ಕೊಂಡಿದ್ದೆ. ನಿನಗೆ ಮದುವೆ ಆಗಿರೋ ವಿಚಾರ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಸಾರಿ. ಜಾನ್, ಈ ಮಗು ನಿಂದು. ಪಲ್ಲವಿ, ಆರ್ ಯು ಸೀರಿಯಸ್? ನಿನ್ನ ಗಂಡಂಗೆ ಗೊತ್ತಾ ಈ ವಿಷಯ? ಗೊತ್ತು. ಮತ್ತೆ ಅಬಾರ್ಷನ್ ಯಾಕೆ ಮಾಡಿಸ್ಕೊಳ್ಳಿಲ್ಲ ಪಲ್ಲವಿ? ನಂಗೆ ಈ ಮಗು ಬೇಕು ಜಾನ್. ಪಲ್ಲವಿ, ನಿಂಗೂ ಗೊತ್ತು ಅವತ್ತಿನ ಸರ್ಕಮ್ಸ್ಟೆನ್ಸಸ್ ಏನಿತ್ತು ಅಂತ. ನಾನು ಕುಡ್ದಿದ್ದೆ ಆ್ಯಂಡ್ ಐ ಹ್ಯಾಡ್ ನೋ ಕಂಟ್ರೋಲ್ ಆಫ್ ಮೈ ಸೆನ್ಸಸ್. ಈ ಕಡೆ ಆಮೇಲೆ ಇವನ ಜೊತೆ ಮನೇಲಿ ಜಗಳ, ಅಲ್ಲಿ ಅಮ್ಮ ಮದುವೆ ಆಗು ಅಂತ ಫೋರ್ಸ್ ಮಾಡ್ತಾ ಇದ್ರು. ಐ ವಾಸ್ ನೆವರ್ ಸೀರಿಯಸ್ ಅಬೌಟ್ ಯು ಪಲ್ಲವಿ. ಈ ಕಷ್ಟಗಳಿಂದ ಆಚೆ ಬಂದರೆ ಸಾಕು ಅನ್ನೋಂಗಾಗಿತ್ತು. ಜಾನ್, ಊಟ ರೆಡಿ ಇದೆ. ಪಲ್ಲವಿ, ಊಟಕ್ಕೆ ಬನ್ನಿ.
ಪಲ್ಲವಿ ನಿಂಗೆ ಗೊತ್ತಾ, ಜಾನ್ ತುಂಬ ಒಳ್ಳೆ ಡಾನ್ಸರ್. ಅವರಿಗೆ ಫಿಲ್ಮ್ಸಿಗೆ ಕೊರಿಯೋಗ್ರಫಿ ಮಾಡಬೇಕಂತ ತುಂಬ ಆಸೆ. ಐ ಹೋಪ್ ಆಲ್ ಹಿಸ್ ಡ್ರೀಮ್ಸ್ ಕಮ್ ಟ್ರೂ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. Amelia, ನಿಂತ್ಕೋ. I never wanted to hide the truth from you. That's the reason I confessed to you earlier. Just leave me alone, John. ನೀನು ಯಾಕೆ ಹೇಳಿಲ್ಲ ಆ ಹುಡುಗಿ ಪಲ್ಲವಿನಿ ಅಂತ? ನಂಗೆ ಗೊತ್ತಿರಲಿಲ್ಲ ನೀನು ಅವಳು ನರ್ಸ್ ಅಂತ. ಅವಳ ಡೈರಿ ಓದ್ದೆ ನಾನು. ಅವಳು ನಿನ್ನ ಪ್ರೀತಿಸ್ತಿದ್ಲು ಜಾನ್. ನಿನ್ನ ಮದುವೆ ಆಗ್ಬೇಕಂತಿದ್ಲು. ಯು ನೆವರ್ ಲವ್ಡ್ ಹರ್. ಲೆಟ್ಸ್ ಫರ್ಗೆಟ್ ದ ಪಾಸ್ಟ್, ಅಮೇಲಿಯಾ. ಜೀವನ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ. ನಾವೀಗ ಅಡಾಪ್ಟ್ ಮಾಡ್ಕೊಳ್ತಿರೋ ಮಗು ನಮ್ಮನ್ನು ಇನ್ನೂ ಹತ್ರ ಮಾಡುತ್ತೆ. ಹಿ ವಿಲ್ ಮೇಕ್ ಅಸ್ ಸ್ಟ್ರಾಂಗ್. ಡಾಕ್ಟರ್ ಹತ್ರ ಮಾತಾಡಿದೆ. ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ. ಮಗುಗೇನಾಗಿಲ್ಲ ಅಲ್ಲ? ತುಂಬ ಜೋರಾಗಿ ಬೀಳಲಿಲ್ಲ. ಐ ಆಮ್ ಲಕ್ಕಿ. ಮಗುಗೇನೂ ಆಗಿಲ್ಲ. ಲಾಯರ್ ಹತ್ರ ಮಾತಾಡಿದ್ಯಾ? ಐ ಆಮ್ ಸಾರಿ. Hi. Hi, Good doctor. morning. ಗುಡ್ ಮಾರ್ನಿಂಗ್. How are you feeling? ಗುಡ್. ಮಗು ಹೇಗಿದೆ? Magu is still in danger. ಮಗುಗೇನಾಗಿದೆ ಡಾಕ್ಟರ್? According to the reports, ಮಗುಗೆ hypoplastic left heart syndrome ಅನ್ನೋ ಡಿಫೆಕ್ಟ್ ಇದೆ. ಅವ್ರ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಇಂದ ಬಾಡಿಗೆ ಆಕ್ಸಿಜನ್ ರಿಚ್ ಬ್ಲಡ್ ಸಪ್ಲೈ ಬಾಡಿಗೆ ಹೋಗಲ್ಲ. ಓ ಮೈ ಗಾಡ್. ಮಗುನ ಫಸ್ಟ್ 4 ಇಯರ್ಸಲ್ಲಿ ನಾವು 3 ಸರ್ಜರೀಸ್ ಮಾಡಲೇಬೇಕು. ಸರ್ಜರಿ ನಂತರ ಹಾರ್ಟ್ ವೀಕ್ ಆದರೆ ವಿ ಆಲ್ಸೋ ನೀಡ್ ಟು ಡೂ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಡಾಕ್ಟರ್, ಮಗು ಲೈಫ್ ಅಪಾಯದಲ್ಲಿದ್ದರೆ ಅಬಾರ್ಟ್ ಮಾಡ್ಬೋದಲ್ಲ? ನೋಡಿ ನಿಶ್ಚಲ್, ಇವಾಗ ನಮ್ಮ ಫಸ್ಟ್ ಪ್ರಯಾರಿಟಿ ಮಗುನ ಸೇಫ್ ಡೆಲಿವರಿ ಇದೆ. ಪಲ್ಲವಿ ಇವಾಗ 21 ವೀಕ್ಸ್ ಪ್ರೆಗ್ನೆಂಟ್ ಇದ್ದಾರೆ. ಸೊ ಐ ಡು ನಾಟ್ ಸಜೆಸ್ಟ್ ಯು ಫಾರ್ ಅನ್ ಅಬಾರ್ಷನ್. ಆಲ್ಸೋ ಅಕಾರ್ಡಿಂಗ್ ಟು ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ವಿ ಆರ್ ನಾಟ್ ಸಪೋಸ್ ಟು ಅಬಾರ್ಟ್ ಆಫ್ಟರ್ 20 ವೀಕ್ಸ್. ಆ್ಯಂಡ್ ಆಲ್ಸೋ abortion is equivalent to murder. So right now I would suggest ನೀವು ಅವರ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು. ಟೇಕ್ ಕೇರ್. Yeah. It's gonna be fine. Everything will be okay. ನಾನು ಮಯಾಂಕ್ ಜೊತೆ ತುಂಬ ಖುಷಿಯಾಗಿದ್ದೀನಿ. ಅವ್ರು ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ. ನಾನು ಪಾಸ್ಟ್ನೆಲ್ಲ ಮರೆತು ಮೂವ್ ಆನ್ ಆಗ್ತಿದ್ದೀನಿ.
ಶ್ಯೂರ್ ಹಾಸ್ಪಿಟ್ಲಲ್ಲಿದ್ದೀವಿ. ಹಾಂ, ನಾಳೆ ಸಿಗೋಣ. ಬಾಯ್. ಪಲ್ಲವಿ, ನಿಮ್ಮಪ್ಪ ಕಾಲ್ ಮಾಡಿದ್ರು. ನಾಳೆ ಪೇರೆಂಟ್ಸ್ ಬರ್ತೀಯಾರ ನೀನು ನೋಡೋಕ್ಕೆ. ಫೈನಲಿ ವಿ ಕ್ಯಾನ್ ಗೋ ಹೋಮ್. ನಡಿ ಹೋಗೋಣ. ಅಡಾಪ್ಷನ್ ಸೆಂಟ್ರಿಗೆ ಫೋನ್ ಮಾಡಿ ಹೇಳ್ದ ಬರ್ತಾ ಇದ್ದೀವಿ ಅಂತ? ಕಾಲ್ ಮಾಡಿದ್ದೀನಿ. ಅಪ್ಪ ಅಮ್ಮ ಹೊರಟ್ರ? ಅವರು ಡೈರೆಕ್ಟ್ ಚರ್ಚ್ಗೆ ಬರಕ್ಕೆ ಹೇಳಿದ್ದೀನಿ. ಮಗುನ ನಾವು ಅಲ್ಲೇ ಕರ್ಕೊಂಡು ಹೋಗೋಣ. ನಿಮ್ಮಮ್ಮ ರಿಲೇಟಿವ್ಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಿನ್ನ ನಾಳೆ ನೋಡೋಕೆ ಬರ್ತಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ತುಂಬ ದಿನ ಆದ್ಮೇಲೆ ಮನೆಗೆ ಹೋಗ್ತಿರೋದು ತುಂಬ ಖುಷಿ ಆಗ್ತಿದೆ. ನನಗೂ ಅಷ್ಟೇ. ದೇರ್ಸ್ ನೋ ಪ್ಲೇಸ್ ಲೈಕ್ ಹೋಮ್.